ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕ ಮೊದಲನೇ ಶ್ಲೋಕವನ್ನ ಮನನ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಭಗವದ್ಗೀತೆ ಎಂದರೆ ಏನು ಅನ್ನೋದು. ನಾವು ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ. ಸಂಧ್ಯಾ ಪರಮೇಶ್, ಭಗವದ್ಗೀತೆ ಅಂತ ಅಂದ್ರೆ ಏನು? ನೀವು ವಿಡಿಯೋ ಎಲ್ಲ ಕೇಳಿದ್ದೀರಾ ಅನ್ಸುತ್ತೆ, ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಳಿ. ಭಗವದ್ಗೀತೆ ಅಂದ್ರೆ ಧ್ಯಾನ ಶ್ಲೋಕಗಳ ರೂಪದಲ್ಲಿ ಭಗವಂತನಿಂದ ನೇರವಾಗಿ ನಮಗೆ ದೊರಕಿಸಿಕೊಟ್ಟಿರುವಂತ ಒಂದು ಗೀತಾಧ್ಯಾಯ ಪುಸ್ತಕ ಭಗವದ್ಗೀತೆ. ಅದು ಯಾರಿಂದ ಹೇಗೆ ಬಂತು? ಅದು ಭಗವದ್ಗೀತೆಯು ಶ್ರೀಮನ್ ನಾರಾಯಣನಿಂದ ಅವನ ಶಿಷ್ಯನಾದ ಮತ್ತೆ ಸಕನ ರೂಪದಲ್ಲೂ ಇದ್ದಂತಹ ಪಾರ್ಥನಿಗೆ ಬೋಧಿಸಲ್ಪಟ್ಟಿರತಕ್ಕಂತ ಭಗವದ್ಗೀತೆಯು ಮಹಾಭಾರತದ ಮಧ್ಯಭಾಗದಲ್ಲಿ ನಮಗೆ ಸಿಗುತ್ತದೆ. 18 ಅಧ್ಯಾಯಗಳುಳ್ಳ ಈ ಭಗವದ್ಗೀತೆ 700 ಶ್ಲೋಕಗಳಿಂದ ಒಳಗೊಂಡಿರ್ತಕ್ಕಂತ ಈ ಭಗವದ್ಗೀತೆಯು ನಮ್ಮೆಲ್ಲರಿಗೂ ಅದ್ವೈತಾಮೃತವನ್ನ ಸುರಿಸಲಿಕ್ಕೋಸ್ಕರ, ಅಂದ್ರೆ ದ್ವೈತ ಭಾವದಿಂದ ನಾವು ಏನ್ ಈ ಪ್ರಪಂಚದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅದರಿಂದ ಹೊರ ಬರೋದಿಕ್ಕೆ ನಮ್ಗೆ ನಾನು ಜೀವಾತ್ಮ ಪರಮಾತ್ಮ ಏಕತ್ರವನ್ನು ಮಾಡ್ಲಿಕ್ಕೋಸ್ಕರವಾಗಿ ಭಗವಂತ ನೀನೇ ಭಗವಂತ ಕಣಪ್ಪ ಅಂತ ಹೇಳೋದಿಕ್ಕೋಸ್ಕರವಾಗಿ ನಮಗೆ ದುಃಖಗಳಿಂದ ದೂರ ಮಾಡಿ ಶಾಶ್ವತವಾದ ಶಾಂತಿಯನ್ನ ಮುಕ್ತಿಯ ರೂಪದಲ್ಲಿ ದೊರಕಿಸಿಕೊಡತಕ್ಕಂತಹ ಒಂದು ಅದ್ಭುತವಾದಂತಹ ಭಗವಂತನಿಂದ ನೇರವಾಗಿ ನಮಗೆ ಸಿಕ್ಕಿರುವಂತಹ ಒಂದು ಪುಣ್ಯಪ್ರದವಾದ ಗ್ರಂಥ. ಎಲ್ಲ ಪೂರ್ತಿಯಾಗಿ ಹೇಳ್ಬಿಟ್ರಿ, ಒಂದು ಬಿಡದೆ ಮೇಲಿಂದ ಕೆಳಗಡೆ ಎಲ್ಲ ಕ್ವಶನ್ಗೂ ಆನ್ಸರ್. ಥ್ಯಾಂಕ್ ಯು. ಭಗವದ್ಗೀತೆ ಇದು ಸ್ಮೃತಿಗಳಲ್ಲಿ ಬರುತ್ತೆ. ಸ್ಮೃತಿ ಅಂತಂದ್ರೆ ಯಾವ್ದನ್ನ ಶ್ರುತಿಗಳಲ್ಲಿ ಹೇಳಿರುತ್ತೋ ಅದನ್ನ ಕೇಳಿಕೊಂಡು ಅದನ್ನ ಯಥಾವತ್ತಾಗಿ ಹೇಳುವಂತಹದ್ದು ಸ್ಮೃತಿ. ಅದು ಜ್ಞಾಪಕದಲ್ಲಿ ಇಟ್ಕೊಂಡು ಹೇಳಿರೋದು. ಶ್ರೀಕೃಷ್ಣ ತಾನು ನೇರವಾಗಿ ತನ್ನದೇ ಒಂದು ಇದನ್ನ ಹೇಳಿಲ್ಲ. ಉಪನಿಷತ್ತುಗಳಲ್ಲಿ ಏನೇನು ಹೇಳಿದ್ಯೋ ಅದನ್ನ ಸಾರಾಂಶವನ್ನ ತೆಗೆದುಕೊಂಡು ಅದನ್ನೇ ಬೇರೆ ಇನ್ನೇನು ಸೇರಿಸದೆ ಯಥಾವತ್ತಾಗಿ ಭಗವದ್ಗೀತೆಯನ್ನ ಉಪದೇಶ ಮಾಡಿರುವಂತಹದ್ದು ಭಗವದ್ಗೀತೆ. ಭಗವಂತನೇ ಶ್ರೀಕೃಷ್ಣ. ನಾವು ಆಧ್ಯಾತ್ಮಿಕವಾಗಿ ತೆಗೆದುಕೊಂಡ್ರೆ ಭಗವಂತನ ಅವತಾರ. ಅಂದ್ರೆ ನಮ್ಮ ಒಳಗಡೆ ಇರುವಂತ ಆತ್ಮವೇ ಭಗವಂತ. ಆ ಭಗವಂತ ಕೃಷ್ಣ ಆ ರೂಪದಲ್ಲಿ ಬಂದಿದ್ದಾನೆ ಅಂತಂದ್ಬಿಟ್ಟು ನಾವು ಅನ್ಕೊಂಡು ನಾವು ಈ ಭಗವದ್ಗೀತೆಯನ್ನ ನಾವು ತಗೊಳ್ತಾ ಇದ್ವಿ. ಅಂತಹ ಶ್ರೀಕೃಷ್ಣ ಈ ಉಪನಿಷತ್ತುಗಳ ಸಾರವನ್ನ ತಿಳಿಸಿರೋದು, ಅದು ಜ್ಞಾಪಕ ಇಟ್ಟುಕೊಂಡು ಅದನ್ನ ಯಥಾವತ್ತಾಗಿ ತಿಳಿಸಿರೋದಕ್ಕೆ ಅದು ಸ್ಮೃತಿಗಳಲ್ಲಿ ಸೇರುತ್ತೆ. ಮತ್ತೆ ಭಗವದ್ಗೀತೆ ಯಾರು ಯಾರಿಗೆ ಉಪದೇಶಿಸಿದರು ಎಲ್ಲ ಹೇಳ್ಬಿಟ್ಟಿದ್ರ ಸಂಧ್ಯಾ ಪರಮೇಶ್ವರ್. ಆದ್ರೆ ಇನ್ನು ಯಾರಾದ್ರೂ ಹೇಳೋದಾದ್ರೆ ಶಿವಲೀಲಾ ಅವ್ರಿಗೂ ಆಗಲ್ಲ ಅಂತ ಅಂದ್ರ. ಓಕೆ, ಕುಸುಮಾಜಿ ನೀವ್ ಹೇಳ್ಬೋದು, ಹೇಳಿ ಬೇಕಾದಷ್ಟು. ನೀವು ಅಲ್ಲ, ಒಂದ್ ಬಾಯ್ ನೋವುತ್ತೆ, ಒಂಚೂರ್ ಬೇಕಾದ್ರೆ ಹೇಳ್ಬೋದು. ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ಭಗವದ್ಗೀತೆ, ಅದನ್ನ ಹೇಳಿ ಅಷ್ಟೇ. ನೋಯ್ತಾ ಇದ್ದಮ್ಮ, 4 ಲೈನ್ ಹೇಳ್ಬಿಟ್ಟೆ, ಅದು ಪಾರ್ಥಾಯ ತುಂಬಾ ನೋಯ್ತಾ ಇದೆ. ಕಷ್ಟ ಆಯ್ತಾ? ಸರಿ. ಅದೇ ಕೃಷ್ಣ ಅರ್ಜುನನ್ಗೆ ಹೇಳಿದ್ದು. ಕೃಷ್ಣ ಯಾರು ಯಾರು ಅಂತಂದ್ರೆ ನಾರಾಯಣ ರೂಪ. ಇದು ಆದಿ ದೈವಿಕದಲ್ಲಿ ನಾರಾಯಣನ ರೂಪ ಅವತಾರದಲ್ಲಿ ಬಂದಿದ್ದು ಅಂತ ಹೇಳ್ತೀವಿ.
ಆದ್ರೆ ಇಲ್ಲಿ ಭೌತಿಕವಾಗಿ ನಡೆದಿರೋದು ಏನು? ಶ್ರೀಕೃಷ್ಣ 5,000 ವರ್ಷಗಳ ಹಿಂದೆ ಇದ್ದ. ಅವನು ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಬೋಧಿಸ್ದ ಅಂತಂದ್ಬಿಟ್ಟು. ನಾವು ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಆತ್ಮನೇ, ಪರಮಾತ್ಮನೇ ಜೀವಾತ್ಮನಿಗೆ ಉಪದೇಶವನ್ನ ಮಾಡಿದ್ದು ಅಂತ ತಿಳಿದುಕೊಳ್ಬೇಕಾಗತ್ತೆ. ನಮ್ಮೆಲ್ಲರಿಗೂ ಅರ್ಜುನನಿಗೆ ಹೇಳಿದ್ದು ನಮ್ಮೆಲ್ಲರಿಗೂ ಅನ್ವಯವಾಗುತ್ತೆ. ನಾವು ಜೀವಾತ್ಮಕ್ಕೆ ಪರಮಾತ್ಮನು ಹೇಳಿರುವಂತಹ ಉಪದೇಶ ಇದು. ಆ ರೀತಿಯಲ್ಲಿ ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಅಭ್ಯಾಸ ಮಾಡ್ತಾ ಹೋದಾಗ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇದು ಭಗವದ್ಗೀತೆ ಯಾವ ಗ್ರಂಥದ ಮಧ್ಯೆ ಅಡಕವಾಗಿದೆ ಅದೆಲ್ಲನೂ ಸಂಧ್ಯಾ ಪರಮೇಶ್ ಹೇಳಿದ್ದಾಗೋಯ್ತು. ಇದು ಮಹಾಭಾರತದಲ್ಲಿ ಅಡಕವಾಗಿದೆ. ಅದು ಭೀಷ್ಮ ಪರ್ವದಲ್ಲಿ ಅಡಕವಾಗಿದೆ. ಇದರ ಗ್ರಂಥಕಾರರು ಶ್ರೀಕೃಷ್ಣ ಏನ್ ಹೇಳಿದ್ದನ್ನ ಈ ವ್ಯಾಸರು ಬರೆದಿಟ್ಟಿದ್ದಾರೆ. ವ್ಯಾಸರು ಯಾರು? ಅವರು ಸಹ ಅವತಾರ ಪುರುಷರೇ. ಶ್ರೀಕೃಷ್ಣ ದ್ವೈಪಾಯನ ಅಂತಾನು ವ್ಯಾಸರಿಗೆ ಹೇಳ್ತಾರೆ. ಅವರು ವಿಷ್ಣುವಿನ ಅವತಾರವೇ. ಅವರು ಜ್ಞಾನವನ್ನ ಹರಡೋದಕ್ಕೋಸ್ಕರ ಆ ಅವತಾರವಾಗಿ ಬಂದಿರ್ತಾರೆ. ಶ್ರೀಕೃಷ್ಣ ಧರ್ಮ ಸಂಸ್ಥಾಪನೆಗೋಸ್ಕರ ಅವತಾರವನ್ನ ಧರಿಸಿ ಬಂದಿರ್ತಾರೆ. ಭಗವದ್ಗೀತೆ ಯಾವ ವಿಷಯವನ್ನು ಕುರಿತಾಗಿ ಹೇಳುತ್ತೆ ಅನ್ನೋದು ಯಾರು ಸುಜಿ ಅವರು ಹೇಳ್ತೀರಾ? ಭಗವದ್ಗೀತೆ ಗೀತೆ ಅಂದ್ರೆ ಅಲ್ಲ, ಶುರು ಒಂಚೂರು ಹಿಂದಿಂದ ಒಂಚೂರು ತಗೋತೀನಿ. ಗೀತೆ ಅಂದ್ರೆ ಹಾಡುಗಳು. ಭಗವಂತ ನುಡಿದಿರೋದ್ರಿಂದ ಭಗವದ್ಗೀತೆ ಅಂತ ಬಂತು. ಇದು ಪಾರ್ಥ ಯುದ್ಧ ಮಾಡಕ್ಕೆ ಹೆಸಿಟೇಟ್ ಮಾಡಿದಾಗ ಇಲ್ಲ ಅದೆಲ್ಲ ನಶ್ವರ ಅಂತ ಹೇಳ್ಬಿಟ್ಟು ಇದೆಲ್ಲ ಬೋಧಿಸ್ತಾ ಇರ್ತಾರೆ ಕೃಷ್ಣ. ಅದೇ ಭಗವದ್ಗೀತೆ. ಇದು ಯಾರು ನಮ್ಮವ್ರಲ್ಲ, ನಾವೆಲ್ಲ ಬಂದಿರೋದು, ನಮ್ ಶರೀರ ಎಲ್ಲ ಬಂದಿರೋದು ಬರೀ ತಗೊಂಡ್ಬಂದಿದ್ವಿ. ಎಲ್ಲಾರ ಆತ್ಮನು ನಿಶ್ವರ, ಎಲ್ಲಾನು ಒಂದೇನೆ, ಎಲ್ಲಾನು ಪರಮಾತ್ಮನೇ. ನೀನ್ ಅದಕ್ಕೋಸ್ಕರ ಅವ್ರು ನಮ್ಮವ್ರು ಅಂತ ಎಲ್ಲ ಹೋರಾಡ್ಬೇಡ. ಅದಕ್ಕೆ ನೀನು ಅವರು ಇವ್ರು ಅಂತ ಎಲ್ಲ ನೀನು ಮಾಡ್ಕೊಂಡು ಯುದ್ಧ ಮಾಡದೇ ಇರ್ಬೇಡ. ಅದೆಲ್ಲ ಬರೀ ನಾವು ಅವರು ಇದ್ ಮಾಡ್ತಿರ್ತಾರೆ. ಅವರು ನೀ ದುಃಖ ಪಡ್ಬೇಡ. ನಾವ್ ಯಾವ್ದಕ್ ಮಾಡ್ತಿದೀವಿ ಅಂದ್ರೆ ಏನದು ಯಾವ್ದು ಸರಿ ಇಲ್ವಾ, ಅದಕ್ಕೋಸ್ಕರ ನಾವು ಮಾಡ್ತಿರೋದು. ಅಧರ್ಮಕ್ಕೋಸ್ಕರ ಮಾಡ್ತಿರೋದದು. ಯಾವ್ದು ಧರ್ಮ ಅಲ್ವೋ ಅದನ್ನ ಅಳಿಸೋಕ್ಕೋಸ್ಕರ ಮಾಡ್ತಿರೋದು. ಈ ವಿಷಯಗಳನ್ನ ಹೇಳ್ತಾ ಇದೆ. ಹೇಳ್ತಾ ಇದು ಪೂರ್ತಿ ಏನ್ ಹೇಳ್ತಾ ಇದೆ ಅಂತಂದ್ರೆ ತತ್ವಂ ಅಸಿ ಅನ್ನುವುದನ್ನ ಹೇಳುತ್ತೆ. ತತ್ವಂ ಅಸಿ ಅಂತಂದ್ರೆ ನೀನು ಅದೇ ಅಂತಂದ್ರೆ ಜೀವಾತ್ಮ ಪರಮಾತ್ಮ ಏಕತ್ವವನ್ನ ತಿಳಿಸುತ್ತೆ. ಈ ತತ್ವಂ ಅಸಿ ಅನ್ನೋದು ಉಪನಿಷತ್ತುಗಳಲ್ಲಿ 4 ಮಹಾವಾಕ್ಯಗಳಲ್ಲಿ ಇದೆ. ಅದರಲ್ಲಿ ಒಂದು ಇದು ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುತ್ತೆ. ಅದರಿಂದ ಆರಿಸ್ಕೊಂಡಿರುವಂಥದ್ದು. ಅದರ ಮೇಲೆ ಈ ಭಗವದ್ಗೀತೆ ನಿಂತಿದೆ. ಆ ಒಂದು ತತ್ವವನ್ನ ಪೂರ್ತಿಯಾಗಿ ಹೇಳುತ್ತೆ. ಮೊದಲು 1 ರಿಂದ 6 ಏನ್ ಹೇಳುತ್ತೆ ಅಂದ್ರೆ ತ್ವಂ ಪದಾರ್ಥವನ್ನ ಹೇಳುತ್ತೆ. ತ್ವಂ ಅಂತಂದ್ರೆ ನೀನು, ಜೀವಾತ್ಮನ ಬಗ್ಗೆ ಹೇಳುತ್ತೆ. 1 ರಿಂದ 6ನೇ ಅಧ್ಯಾಯದವರೆಗೂ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ತತ್ ಪದಾರ್ಥವನ್ನ ಹೇಳುತ್ತೆ, ಅಂದ್ರೆ ಭಗವಂತನ ಬಗ್ಗೆ ಹೇಳುತ್ತೆ. ಆಮೇಲೆ 13 ರಿಂದ 18ನೇ ಅಧ್ಯಾಯದವರೆಗೂ ಏಕತ್ವ, ಜೀವಾತ್ಮ ಪರಮಾತ್ಮ ಎರಡರ ಏಕತ್ವವನ್ನ ತಿಳಿಸಿಕೊಡುತ್ತೆ. ನೀನು ಅದೇ, ನೀನು ಬೇರೆ ಅಲ್ಲ. ನೀನು ಈಗ ಈ ಅಜ್ಞಾನದಲ್ಲಿದೀಯಾ, ನೀನು ಅಜ್ಞಾನವನ್ನ ನಿವಾರಣೆ ಮಾಡ್ಕೊಂಡಾಗ ನೀನು ಪರಮಾತ್ಮನ ಅಂಶ ಅನ್ನೋದು ನಿನ್ಗೆ ಚೆನ್ನಾಗಿ ತಿಳಿಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಒಂದು ಕಡೆಯಿಂದ ತಗೊಂಡು ಹೋಗುತ್ತೆ. ಮನುಷ್ಯ ಯಾವ ಅಜ್ಞಾನದ ಲೆವೆಲ್ ಅಲ್ಲಿ ಇರ್ತಾನಲ್ಲ, ಅವನು ಸಂಪೂರ್ಣವಾಗಿ
ಜ್ಞಾನಿಯಾಗಿ ಅವನು ಮುಕ್ತನಾಗುವವರೆಗೂ ಅದನ್ನು ಪೂರ್ತಿಯಾಗಿ ತಿಳಿಸ್ಕೊಡುತ್ತೆ. ಮತ್ತೆ ಇದು ಹೇಗೆ ಇದು ಜ್ಞಾನವನ್ನ ತಿಳಿಸುತ್ತೆ, ಮತ್ತೆ ಕರ್ಮಯೋಗವನ್ನು ಹೇಳುತ್ತೆ, ಆ ಭಕ್ತಿ ಯೋಗವನ್ನು ಸಹ ಹೇಳುತ್ತೆ. ಜ್ಞಾನ ಯೋಗ ಮತ್ತೆ ಕರ್ಮಯೋಗಗಳಿಗೆ ತುಂಬಾ ಒತ್ತನ್ನ ಕೊಟ್ಟು ಇದರಲ್ಲಿ ತಿಳಿಸ್ಕೊಡುತ್ತೆ. ಮತ್ತೆ ಇನ್ನೇನಾದ್ರೂ ಹೇಳ್ತೀರಾ? ಸುಜಾ ಅವರು. ಬಂದೆ. ಇದು ನಾ- ಬ್ರಹ್ಮವಿದ್ಯೆ ಅಂತಂದ್ರೆ ಆಧ್ಯಾತ್ಮಿಕವಾಗಿ ನಾನು ಯಾರು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಆಮೇಲೆ ನಾವು ಜೀವನ ಮಾಡ್ಬೇಕಾದ್ರೆ ನನ್ಗೆ ಯಾವ್ದೋ ಅಂಟ್ಕೊಳ್ದೇನೆ ಪರಮಾತ್ಮನ್ಗೋಸ್ಕರನೇ ನಾ ಮಾಡ್ತಿದ್ದೀನಿ. ಪ್ರತಿಯೊಂದು ಕೃಷ್ಣ ಅವನೇ ಮಾಡ್ತಿರೋದು, ಅವನಿಗೋಸ್ಕರನೇ ಮಾಡ್ತಿರೋದು ಅಂತ ಮಾಡ್ಬೇಕು. ನನಗೋಸ್ಕರ ಅಲ್ಲ ಆತರ. ಅದನ್ನು ಸರಿ. ಅದನ್ನ ನಾವು ಜೀವನದಲ್ಲಿ ಇವಾಗ ಬ್ರಹ್ಮವಿದ್ಯೆಯನ್ನ ಹೇಳ್ಕೊಡುತ್ತೆ. ಅದು ಇವಾಗ ಪ್ಯೂರ್ ಸೈನ್ಸ್ ಇದ್ದ ಹಾಗೆ. ಆಮೇಲೆ ಅದನ್ನ ಅಳವಡಿಸ್ಕೊಳ್ಬೇಕಲ್ಲ ನಮ್ಮ ಜೀವನದಲ್ಲಿ. ಅದನ್ನ ಹೇಗೆ ಕಾಯ ವಾಚ ಮನಸ ಅದನ್ನ ಅಳವಡಿಸ್ಕೊಳ್ಬೇಕು. ಅದು ಯೋಗ ಶಾಸ್ತ್ರ. ಅದಕ್ಕೆ ಕರ್ಮಯೋಗ ಮತ್ತೆ ಜ್ಞಾನ ಯೋಗ ಇವುಗಳ ಮುಖೇನ ಹೋಗಿ ಕೊನೆಗೆ ಸಂಪೂರ್ಣವಾಗಿ ಪೂರ್ಣ ಯೋಗ ಆಗತ್ತೆ. ಈ ವಿಚಾರವಾಗಿ ಇಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ಭಗವದ್ಗೀತೆ ಸಿಗುತ್ತೆ. ಭಗವದ್ಗೀತೆ ಬಂದು ಕೈಪಿಡಿ ನಮ್ಮ ಕೈಯಲ್ಲಿ ಇದ್ರೆ ಸಂಪೂರ್ಣವಾಗಿ ನಾವು ಜೀವನವನ್ನು ಹೇಗೆ ನಡೆಸ್ಬೋದು ಅನ್ನೋದನ್ನ ಪರಿಪೂರ್ಣವಾಗಿ ತಿಳಿದುಕೊಳ್ಬಹುದು. ಧನ್ಯವಾದಗಳು ಯಾವುದೇ ಸುಜಾಜಿ. ಸಮಸ್ಯೆ ಬರ್ಲಿ, ಯಾವುದೇ ಸಮಸ್ಯೆ ಬರ್ಲಿ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಪರಿಹಾರ ಇದ್ದೇ ಇದೆ. ಇದ್ದೇ ಇದೆ. ಶೀಲಾ ಅವರು ಮಾತಾಡಕ್ ಆಗಲ್ಲ ಅಂತಂದ್ರ ಅಲ್ವಾ? ಇನ್ಯಾರಿಗೂ ಆಗಲ್ಲ ಅಂತಂದ್ರು. ಲಕ್ಷ್ಮೀಜಿ ನೀವು ಹೇಳಿ. ಮೇಡಮ್ ನಾನ್ ಸ್ವಲ್ಪ ಹೊರಗಡೆ ಇದ್ದೆ, ಅದಕ್ಕೋಸ್ಕರ. ಪರವಾಗಿಲ್ಲ ಕೇಳಿಸ್ಕೊಡಿ. ಲಕ್ಷ್ಮೀಜಿ, ಇದು ಎಷ್ಟು ಅಧ್ಯಾಯಗಳಿವೆ, ಏನು ಅದರ ವಿವರಣೆ ಹೇಳ್ತೀರಾ? ಇಲ್ಲಿ ಮೊದ್ಲಿಂದ ಚಾಲು ಮಾಡ್ಲೇನಾ? ಫಸ್ಟ್ ಬರೀ ಅಧ್ಯಾಯ ಹೇಳೇನ್ರಿ? ಬೇಡ, ಇದೊಂದ್ ಮಾತ್ರ ಸಾಕು. ಇದು ಭಗವದ್ಗೀತೆ ಒಳಗ್ 18 ಅಧ್ಯಾಯ ಅದಾವ್ರಿ. ಪೂರ್ಣ 18 ಅಧ್ಯಾಯ ಅದಾವು. ಅದ್ರೊಳಗ ಫಸ್ಟ್ 6 ಅಧ್ಯಾಯದೊಳಗ ನಾನ್ ಯಾರು ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮ ನಮಗ್ ಹೇಳ್ಕೊಡ್ತಾರ್ರಿ. ಈಗ ಪ್ರಭು ಗುರುಜಿ ಹೇಳ್ತಾರಲ್ರಿ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಆನಂದಾತ್ಮ ಶಿವ ನಾನು ನಾನೇ ಅಂತಂದ್ ಹೇಳಿ ಇದು ಫಸ್ಟ್ 6 ಅಧ್ಯಾಯದೊಳಗ್ ನಾವ್ ಪೂರ್ಣ ತಿಳ್ಕೊಂತೇವ್ರಿ. ಇದ್ರೊಳಗಿಂದ ಖರೆ ನಾವು ನಮ್ದ ದಿನದ ಲೈಫ್ನೊಳಗ್ ನಾವ್ ಇದನ್ನೊಂದು ಇಡೀ ದಿನದೊಳಗ್ ಒಂದ್ 5-6 ಸತ್ಯನಾರ ಈ ಶ್ಲೋಕ ಎಷ್ಟು ಸತ್ಯ ನೀರ್ ಕುಡಿತೇವ ಅಷ್ಟು ಸತ್ಯ ನಾವು ಈ ಶ್ಲೋಕ ನೆನೆಸ್ಕೊಂಡ್ರ ನಾವ್ ಯಾರನ್ನೋದು ಖರೆ ನಾವ್ ಮರ್ತ್ ಹೋಗ್ಬಿಡ್ತೇವಮ್ಮ. ಆಟೋಮೆಟಿಕ್ ಆಗಿ ನಮ್ಮೊಳಗ್ ನಮ್ಗ್ ಅರಿವಾಗ್ತೇತ್ರಿ ಯಾರು ನಾವು ಅಂತಂದ್ ಹೇಳಿ. ಎಷ್ಟು ಪೂರ್ಣ ಒಂದು ಇದು ಬಂದ್ಬಿಡ್ತೇತ್ರಿ. ಆಮೇಲೆ ಇನ್ನ 6 ಅಧ್ಯಾಯದೊಳಗ ಭಗವಂತ ಯಾರು ಅಂತಂದ್ ಹೇಳ್ಕೊಟ್ಟಾರ್ರಿ. ಈಗ ಭಗವಂತ ಹೆಂಗಿರ್ತಾನ, ಒಂದ್ ಅವತಾರ ಅಂದ್ರೆ ಏನು, ಭಗವಂತನ್ ಎಲ್ಲೆಲ್ಲಿ ನಾವು ಕಾಣ್ಬೋದು ಅಂತಂದ್ ಹೇಳಿ ಹೇಳ್ಕೊಟ್ಟಾರ ಅಂತ ಹೇಳಿ ಅನಸ್ತಮ್ಮ. ಅದಾದ್ಮೇಲೆ ಇನ್ನ 6 ಅಧ್ಯಾಯದೊಳಗ್ ಭಗವಂತ ಯಾರು, ಜೀವಾತ್ಮ ಪರಮಾತ್ಮ ಎರಡು ಒಂದ ಹೆಂಗ ಅಂತಂದ್ ಹೇಳಿ ನಮಗ್ ಹೇಳ್ಕೊಟ್ಟಾರ ಅಂತಂದ್ ಹೇಳಿ. ಭಗವಂತ ಬ್ಯಾರೆ ಎಲ್ಲೂ ಇಲ್ಲ, ನಮ್ಮೊಳಗ ಅದಾನ, ನಾವ್ ಪ್ರತಿಯೊಂದು ಕೆಲಸದೊಳಗೂ ಅದಾನ ಅಂತಂದ್ ಹೇಳಿ ಪೂರ್ಣ ಎಷ್ಟು ಕ್ಲೀನ್ ಆಗಿ ಅರಿವಾಗ್ತೈತಿ ಅಂತಂದ್ ಹೇಳಿದ್ರಿ. ಈ ಬುಕ್ ಭಗವದ್ಗೀತೆ ಕೇಳ್ಕೊಂತ ಇವು ಶ್ಲೋಕ ದಿನದಿಂದ ದಿನಕ್ ನಾವ್ ಕಲಿತಾ ಹೋದಂಗ ಎಷ್ಟು ಖುಷಿ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತೈತ್ರಿ. ಭಗವಂತ ಬ್ಯಾರೆ ಅಲ್ಲ, ನಾವು ಬ್ಯಾರೆ ಅಲ್ಲ ಅನ್ನೋದು ಅಂತೇಳಿ ನನಗ್ ಹಂಗ ಅನಿಸ್ತವಮ್ಮ. ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಮೀಜಿ. ಪ್ರಿಯಾಂಕಾಜಿ
ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಪ್ರಿಯಾಂಕಾ ಅವ್ರು ಇದ್ದೀರಾ? ಅಮ್ಮ. ಅಮ್ಮ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾ ಅಮ್ಮ. ಹ್ಮ್. ಈ ಭಗವದ್ಗೀತೆ ಇದರ ಅನುಸಂಧಾನದಿಂದ ಯಾವ ಬಂಧನದಿಂದ ಬಿಡುಗಡೆ ಹೊಂದಬಹುದು? ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಇದ್ರ ಬಗ್ಗೆ ನೀವು ಹೇಳ್ತೀರಾ? ಹಾ ಅಮ್ಮ. ಅದೇ ಇಲ್ಲಿವರೆಗೂ ಎಲ್ಲ ಕೇಳಿಸ್ಕೊಂಡಂಗೆ ಅದೇ ಬಂಧನ ಅಂದ್ರೆ ಏನು, ಯಾತಕ್ ಬಂಧನ ಆಗಿದೆ? ಬಂಧನ ನಾನು ಯಾವ ಇಲ್ಲಿ ಯಾವ ಭವದ್ವೇಷಿಣಿ ಅಂತ ಹೇಳಿದೆ ಅಲ್ವಾ, ಅದರ ಬಗ್ಗೆ. ಈಗ ನನಗೆ ಬಂಧನ ಅಂತ ಅರ್ಥ ಆಗಿದ್ದಂದ್ರೆ ಯಾವ ಕ್ಷಣದಲ್ಲಿ ನಾನು ಯಾವ್ದನ್ ಬಂಧನ ಅನ್ಕೋತೀನೋ ಅದು ನನಗೆ ಬಂಧನ, ಇಲ್ಲ ಇಲ್ಲೇ ನನಗೆ ಬಿಡುಗಡೆ ಅಂತಿದ್ರೆ ನನಗೆ ಬಿಡುಗಡೆ. ಉದಾಹರಣೆಗೆ ಈಗ ನನಗೆ ನೀವೇನೋ ಒಂದು ಈ ಪ್ರಶ್ನೆ ಕೇಳಿದಾಗ ಅದಕ್ಕೆ ಅಯ್ಯೋ ಹೇಗೆ ಅಂತ ನನಗೊಂದು ಪ್ರಶ್ನೆ ಅಂತ ಬಂದ್ರೆ, ಅಥವಾ ಇದು ಇದು ಹೇಗೆ ಹೇಳೋದು ಅಂತೆಲ್ಲ ಅನ್ಕೊಂಡ್ರೆ ಅದು ಬಂಧನ. ಇದು ಬಹಳ ಸರಳವಾಗಿದೆ, ಇದು ನನ್ನಿಂದ ಆಗುತ್ತೆ ಅಂತ ಆ ಕ್ಷಣನೇ ನನಗೆ ಅಲ್ಲೇ ಬಿಡುಗಡೆ. ಹೀಗೆ ಈ ಎಲ್ಲಾ ಸಮಯದಲ್ಲೂ ಈ ಭಗವದ್ಗೀತೆಯಲ್ಲಿ ಇದೇ ರೀತಿಯಾಗಿ ಎಲ್ಲಾ ಸಮಯದಲ್ಲೂ ಹೆಂಗೆ ಬಹಳ ಸರಳವಾಗಿ ಎಲ್ಲಾ ಕ್ಷಣಗಳ್ನು ಈ ಎಲ್ಲಾ ಕ್ಷಣದಲ್ಲಿ ಇರೋದು ಅನ್ನೋದು ಅಂತ ಅನಿಸ್ತು ಅಮ್ಮ. ಧನ್ಯವಾದಗಳು. ಸರಿ, ಧನ್ಯವಾದಗಳು ಪ್ರಿಯಾಂಕಾಜಿ. ನಾವು ಇದು ಬಂಧನ ಅನ್ನೋದು ಭವಬಂಧನದ ಬಗ್ಗೆ ಹೇಳುತ್ತೆ. ಈ ಭವಬಂಧನವನ್ನ ಬಿಡಿಸುತ್ತೆ ಅಂತ. ಈ ಭವಬಂಧನ, ಈ ಭವಸಾಗರ ಅನ್ನೋದೆಲ್ಲ ಎಲ್ರೂ ಕೇಳಿರೋದೆ ಅಲ್ವಾ? ಅಂದ್ರೆ ಸಂಸಾರ ಬಂಧನದಿಂದ ಬಿಡುಗಡೆಯನ್ನ ಕೊಡಿಸುತ್ತೆ. ಸಂಸಾರ ಬಂಧನ ಅಂತಂದ್ರೆ ಏನು? ನನ್ಗೆ ಅಜ್ಞಾನ, ನಾನೇ ಈ ದೇಹ ಮನಸ್ಸು ಬುದ್ಧಿ ಅಂತ ನಾನು ಸೀಮಿತ ಅನ್ನೋದೇ ನನಗೆ ಬಂಧನಕ್ಕೆ ಕಾರಣವಾಗಿರುತ್ತೆ. ಈ ಸೀಮಿತತೆ ಯಾತಕ್ಕೆ ಬರುತ್ತೆ? ಇದು ಅಜ್ಞಾನದಿಂದ ಬರುತ್ತೆ. ನಾನು ಯಾರು ಅನ್ನೋದು ಗೊತ್ತಿಲ್ಲ, ಆದ್ರಿಂದ ನನಗೆ ಸೀಮಿತತೆ, ನಾನು ಇಷ್ಟರಲ್ಲೇ ಇದ್ದೀನಿ, ನನ್ನ ದೇಹಕ್ಕೆ ಮಾತ್ರ ಸೀಮಿತ ಅನ್ನೋದ್ರಿಂದ ಅದಕ್ಕೆ ಏನು ನನಗೆ ಆಸೆ ಬರುತ್ತೆ, ನನಗೆ ಅಪರಿಮಿತ ಆಗ್ಬೇಕು ಅಂತ. ಅಪರಿಮಿತ ಆಗ್ಬೇಕು ಅಂತ ಆಸೆಗಳು ಹುಟ್ಕೊಳ್ಳುತ್ತೆ. ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ನಾವು ಕರ್ಮವನ್ನ ಮಾಡ್ತೀವಿ. ಕರ್ಮದಿಂದ ಕರ್ಮ ಫಲದಿಂದ ವಾಸನೆಗಳು ಬರುತ್ತೆ. ಆ ವಾಸನೆಗಳನ್ನ ಬಂದಾಗ ಅವೇನು ಸುಮ್ಮನೆ ಬಿಡುತ್ತಾ? ಅವು ಮತ್ತೆ ಹುಟ್ಕೊಳ್ಳುತ್ತವೆ, ಮತ್ತೆ ಅವು ಎಳ್ಕೊಂಡು ಬಂದು ಮತ್ತೆ ಕರ್ಮವನ್ನ ಮಾಡೋದಕ್ಕೆ ಪ್ರೇರೇಪಿಸುತ್ತವೆ. ಹಾಗೆ ಅಂದ್ರೆ ಇಲ್ಲಿ ಅಧ್ಯಾತ್ಮದಲ್ಲಿ ಏನು ಹೇಳೋದು ಅಂತಂದ್ರೆ, ನಾವು ಮರಣ ಹೊಂದಿದ ಮೇಲೂ ಸಹ ಮತ್ತೆ ಹುಟ್ಟುತ್ತೀವಿ. ಆವಾಗ ಈ ವಾಸನೆಗಳನ್ನ ತಗೊಂಡು ಬರ್ತೀವಿ, ಅದ್ರ ಮೇಲೆ ಕರ್ಮವನ್ನ ಮಾಡ್ತೀವಿ, ಮತ್ತೆ ಈ ಸಂಸಾರ ಬಂಧನದಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಮರಣಂ ಪುನರಪಿ ಜನನಂ, ಹೀಗೆ ಸಂಸಾರ ಚಕ್ರ, ಹೀಗೆ ಭವಬಂಧನದಲ್ಲಿ ಸಿಕ್ಕಾಕೊಳ್ತೀವಿ ಅನ್ನೋದನ್ನ ಹೇಳ್ತಾರೆ. ಆದ್ರೆ ನಾವು ಈಗ ದಿನನಿತ್ಯವೇ, ಇವಾಗ ಪ್ರಿಯಾಂಕಾ ಹೇಳ್ದ ಹಾಗೆ ಒಂದೊಂದು ಕ್ಷಣದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಏನೋ. ಆದ್ರೆ ನಾವು ಯೋಚನೆ ಮಾಡಿದಾಗ ನಾವು ಬಿಡಿಸ್ಕೊಳ್ಳಬಹುದು ಯಾತಕ್ಕೆ ನಾವು ಬಂಧನದಲ್ಲಿ ಇದೀವಿ ಅಂತ. ಆಮೇಲೆ ನೋಡ್ತೀವಿ, ನಾವು ಏನೋ ಒಂದು ಕೆಲಸ ಮಾಡ್ತೀವಿ ನಮಗ್ ಬೇಕು ಅಂತ ಅಂದ್ಬಿಟ್ಟು, ಆದ್ರೆ ಅದರಲ್ಲಿ ನಾವು ಸಕ್ಸಸ್ಫುಲ್ ಆದಾಗ ಇನ್ನು ಮತ್ತೆ ಮಾಡೋಣ ಅನ್ನೋದು ಆ ವಾಸನೆ ಇರುತ್ತಲ್ಲ, ಅದಕ್ಕೆ ಮತ್ತೆ ಮಾಡೋಣ ಅಂತೀವಿ. ಇಲ್ಲ ಫೇಲ್ಯೂರ್ ಆಯ್ತು ಅಂತಂದ್ರೆ ಇದು ಹೋಯ್ತಪ್ಪ, ಆದ್ರೆ ಮತ್ತೆ ಪ್ರಯತ್ನ ಮಾಡೋಣ ಅಂತೀವಿ, ಸುಮ್ನೆ ಬಿಟ್ಬಿಟ್ಟು ಕೂತ್ಕೊಳ್ಳಲ್ಲ. ಮತ್ತೆ ಅದು ಮತ್ತೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಯೇ ಸುತ್ತಾಕ್ಸುತ್ತೆ. ಒಳಗಡೆ ನೀನ್ ಯಾರು ಅನ್ನೋದು
ನೀನು ನಿಜ ಸ್ವರೂಪ ಏನು, ನೀನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು ತಿಳ್ಕೊ ಅಂತಂದ್ಬಿಟ್ಟು ಗುರುಗಳು ಬರೋವರೆಗೂ ಗೊತ್ತಾಗಲ್ಲ. ಆದ್ರೆ ಈ ಭಗವದ್ಗೀತೆ ಅದನ್ನ ಹೇಳ್ಕೊಡುತ್ತೆ. ನೀನು ಸಚ್ಚಿದಾನಂದ ಸ್ವರೂಪಿ, ನೀನು ಪೂರ್ಣ, ನೀನು ಸೀಮಿತ ಅಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಹೇಳುತ್ತೆ. ಹಂತ ಹಂತವಾಗಿ ಕರ್ಕೊಂಡು ಹೋಗಿ ನಮ್ಮನ್ನ ಮುಕ್ತಿಯ ಮಾರ್ಗವನ್ನ ತೋರಿಸುತ್ತೆ. ಅಂಥದ್ದು ಅದು ಈ ಭವಬಂಧನವನ್ನ ದಾಟಿಸುವಂತಹದ್ದು. ಅಂತಹ ಒಂದು ಭಗವದ್ಗೀತೆ ಇದು ಅಂತ. ಇದು ಕೊನೆಯ ಪ್ರಶ್ನೆ ಎಲ್ಲರೂ ಹಂಚಿಕೊಳ್ಬಹುದು. ಭಗವದ್ಗೀತೆಯ ಮನನ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅಂತ ನಿಮ್ಮ ಅನಿಸಿಕೆಗಳನ್ನ ಒಬ್ಬೊಬ್ಬರಾಗಿ ಹಂಚ್ಕೊಳ್ಳಿ. ಮೇಡಮ್, ನೀವು ತುಂಬಾ ಅನುಭವಸ್ಥರು, ನೀವು ಇದ್ರ ಬಗ್ಗೆ ಹೇಳಿ ಅಂತ. ಉಮಾನ ನಾನಾ? ಹಾ, ನಿಮ್ ಬಾಯಿಂದ ಕೇಳ್ಬೇಕು ಅನ್ನೋದು ನನ್ನ ಆಸೆ. ಹೇಳ್ತೀನಪ್ಪ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ಈಗ ನಾವು ಅಂದ್ರೆ ಬಂಧನದಿಂದ ಹಾಗೆ ಮುಕ್ತಿ ಹೊಂದುತ್ತೀವಿ ಈ ಭಗವದ್ಗೀತೆಯ ಸಹಾಯದಿಂದ ಅಂತ ಈ ಪ್ರಶ್ನೆ ಅಲ್ವಾ? ಅಂದ್ರೆ ನಮಗೆ ನಾವ್ ಈ ಸಂಸಾರದಲ್ಲಿ ಎಷ್ಟು ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ನಾವ್ ಅದ್ರಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೀವಿ ಅನ್ನೋದೇ ನಮಗೆ ಗೊತ್ತಾಗಿರಲ್ಲ. ನಾವೇನ್ ಮಾಡ್ಬಿಡ್ತೀವಿ, ಎಲ್ಲಾರು ನಮ್ ಸುತ್ತಲೂ ಇರುವ ಬಂಧುಗಳು ಇವರು ಎಲ್ಲರನ್ನು ತುಂಬಾ ಹಚ್ಕೊಂಡ್ಬಿಟ್ಟು ಆ ಮಮಕಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಆ ಮಮಕಾರದಲ್ಲಿ ಸಿಕ್ಕಾಕೊಂಡಾಗ ನಮಗೆ ಅಲ್ಲಿ ಏನಾದ್ರೂ ಒಂದು ಚೂರ್ ತೊಂದ್ರೆ ಆದ್ರೂ ದುಃಖ, ಆಮೇಲೆ ಒಂದು ಚೂರ್ ಸಕ್ಸಸ್ ಆದ್ರೆ ಬಹಳ ಸಂತೋಷ. ಎರಡರಲ್ಲೂ ನಾವು ಇದ್ ಮಾಡ್ತಾ ಇರ್ತೀವಿ, ಈ ಕಡೆ ದುಃಖ ಈ ಕಡೆ ಸಂತೋಷ ಎರಡನ್ನೂ ಅನುಭವಿಸ್ತಾ ಇರ್ತೀವಿ. ಆವಾಗ ನಮ್ಗೆ ಗೊತ್ತಿರಲ್ಲ ಯಾಕೆ ಹೀಗ್ ಆಗ್ತಾ ಇದೆ, ಇವಾಗ ದುಃಖ ಬಂತು, ಎಷ್ಟು ದುಃಖ ನಂಗೆ ತಡ್ಕೊಳಕ್ ಆಗಲ್ಲ ಅಂತ ಒದ್ದಾಡ್ತಿರ್ತೀವಿ. ಆಮೇಲೆ ಆ ದುಃಖ ಬಂದಿದ್ ಕ್ಷಣನ ನಾವ್ ಮರೆಯೋದೇ ಇಲ್ಲ. ಸಂತೋಷಿಸ್ ಕ್ಷಣನ ಅವಾಗ ಅನುಭವಿಸ್ತೀವಿ, ಆಮೇಲೆ ಮರ್ತ್ ಬಿಡ್ತೀವಿ. ದುಃಖ ಬಂದಾಗ ಹಿಂದೆ ಸಂತೋಷ ಬಂದಿತ್ತಲ್ವಾ ಅಂತ ಮರ್ತ್ ಬಿಡ್ತೀವಿ. ದುಃಖ ಮಾತ್ರ ಯಾವತ್ತೂ ಜ್ಞಾಪಕ ಇಟ್ಕೋತೀವಿ. ಸ್ವಲ್ಪ ಸುಮಾರಾಗಿ ಸುಖವಾಗಿದ್ರುನು ಅಯ್ಯೋ ಇದರಿಂದ ಹೀಗಾಯ್ತು ಅದರಿಂದ ಹಾಗಾಗಿತ್ತು ಅಂತ ಹಳೆಯದನ್ನೇ ಜ್ಞಾಪಿಸ್ಕೊಂಡು ಆ ದುಃಖದಲ್ಲೇ ಮುಳುಗ್ ಹೋಗ್ತೀವಿ. ಆದ್ರೆ ನಮಗೆ ಒಬ್ರು ಸದ್ಗುರುಗಳು ಸಿಕ್ಕಿದಾಗ ನಮಗೆ ಈ ದುಃಖ ಹೇಗ್ ನಿವಾರಣೆ ಮಾಡ್ಕೋಬೇಕು ಅನ್ನೋ ದಾರಿನ ಅವ್ರು ತೋರಿಸ್ತಾರೆ. ಯಾಕೆ ಅಂದ್ರೆ ಇದು ಯಾವುದೂ ಶಾಶ್ವತ ಅಲ್ಲ ಅಂತ ಅವರು ನಮ್ಗೆ ಹೇಳ್ತಾರೆ. ಅದು ನಮ್ಗೆ ಮೊದಲೇ ಅರ್ಥ ಆಗಲ್ಲ, ಹೇಗೆ ಶಾಶ್ವತ ಅಲ್ಲ. ಆಮೇಲೆ ಅವರು ವಿವರಿಸಿದಾಗ ಹೇಗೆ ನಮ್ಮ ದೇಹನ ನಾವೇ ನೋಡ್ಕೊಳಕ್ ಸಾಧ್ಯ, ನಮ್ಮ ಮನಸ್ಸಲ್ಲಿರೋ ಯೋಚನೆಗಳನ್ನ ನಾವು ಗ್ರಹಿಸೋಕ್ ಸಾಧ್ಯ, ಇದೆಲ್ಲ ನಮಗ್ ಗೊತ್ತಾಗ್ತಾ ಇದೆ. ಬುದ್ಧಿನೂ ಕೂಡ ಒಂದೊಂದ್ಸತಿ ಒಂದೊಂದ್ ತರ ತರ್ಕ ಮಾಡುತ್ತೆ. ಹಾಗಾಗಿ ಇದನ್ನ ನಾನು ನೋಡ್ತಾ ಇದ್ದೀನಿ, ಇದು ಬದಲಾಗ್ತಾ ಇದೆ, ಇದು ಶಾಶ್ವತ ಅಲ್ಲ ಅಂತ ಹೇಳಿದಾಗ ನಮ್ಗದ್ ಅರ್ಥ ಆಗುತ್ತೆ. ಹಾಗೇನೆ ಈ ಕಷ್ಟ, ಇವತ್ ಕಷ್ಟ ಬಂತು, ನಾಳೆ ಅದ್ ಹೆಂಗೋ ಸರಿನೇ ಹೋಗ್ಬಿಡುತ್ತೆ. ಇವತ್ತು ಹುಷಾರಿಲ್ಲ, ನಾಳೆ ವಾಸಿ ಆಗ್ಬಿಡುತ್ತೆ. ಹಾಗಾದ್ರೆ ಈ ಕಷ್ಟನೂ ಶಾಶ್ವತ ಅಲ್ಲ ಅಂತ ನಮಗ್ ಗೊತ್ತಾಗುತ್ತೆ. ಒಂದೊಂದೇ ನಾವು ಅನುಭವಗಳನ್ನ ಪಡ್ತಾ ಹೋದ ಹಾಗೆ ನಮಗೆ ಅನುಭವ ಆಗುತ್ತದು. ಅವಾಗ ಗೊತ್ತಾಗುತ್ತೆ ನಮ್ಗೆ, ಹೌದು ಗುರೂಜಿ ಹೇಳಿದ್ದು ಕರೆಕ್ಟು, ಇದ್ಯಾವುದು ಶಾಶ್ವತ ಅಲ್ಲ. ಅದ್ರಿಂದ ಶಾಶ್ವತ ಅಲ್ಲದೆ ಇರೋದಕ್ಕೆ ನಾನು ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಯಾವುದು ಶಾಶ್ವತ ಅಂತ ಗುರುಗಳು ಅದನ್ನೂ ಪಾಪ ನಮ್ಗೆ ಬಿಡಿಸಿ ಒಳ್ಳೆ ಹತ್ತಿ ಬಿಡಿಸಿ ಹೇಳ್ಬಿಟ್ಟಿದ್ದಾರೆ. ನಾನು ಆತ್ಮಸ್ವರೂಪಿ, ಎಲ್ಲಾನು ಯಾರು ಗಮನಿಸ್ತಾ ಇದಾರೋ ಅದೇ ನಾನು, ಯಾವಾಗ್ಲೂ ನಾನು ಗಮನಿಸ್ತಾನೆ ಇರ್ತೀನಿ, ನಾನು ಯಾವಾಗ್ಲೂ ಇರ್ತೀನಿ. ನಾನು ನಿದ್ದೆ ಮಾಡ್ತಿರ್ಲಿ, ಆಮೇಲೆ ಕೆಲಸ ಮಾಡ್ತಿರ್ಲಿ, ಏನೇ ಮಾಡ್ತಿರ್ಲಿ, ಕನ್ಸ್ ಕಾಣ್ತಾ ಇರ್ಲಿ, ಎಲ್ಲಾನು ನನಗ್ ಗೊತ್ತಾಗ್ತಾ ಇದೆ. ಅದರಿಂದ ಆ ನಾನು ಅನ್ನೋದು ಶಾಶ್ವತ ಅಂತ ನಮ್ಗೆ ಗೊತ್ತಾದಾಗ ಆಗ ನಮ್ಗೆ ಈ ನೋವು ಸಂಕಟ ಎಲ್ಲ ಅಯ್ಯೋ ಇದು ಬರುತ್ತೆ ಹೋಗುತ್ತೆ ಪರವಾಗಿಲ್ಲ ಅಂತ ನಮ್ಗೆ ಅದನ್ನ ಸರಿಯಾದ ರೀತಿಲಿ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅದಕ್ಕೆ ಜಾಸ್ತಿ ಬೆಲೆ ಕೊಡದೆ ಅದನ್ನ ಬಂದಾಗ ಕಷ್ಟ ಬಂದಾಗ ಹೇಗ್ ನಿವಾರಣೆ ಮಾಡ್ಕೋಬೇಕು ಅದ್ರ ಕಡೆ ನಾವು ಗಮನ ಕೊಟ್ಕೊಂಡು ಆ ಕಷ್ಟನ ನಿವಾರಣೆ ಮಾಡ್ಕೋತೀವಿ. ಅದ್ರಲ್ಲೇ ಹಳೆಯದ್ರಲ್ಲೇ ಮುಳುಗ್ ಹೋಗ್ಬಿಟ್ಟು ಇಲ್ಲದೆ ಇರೋದನ್ನ ಕಲ್ಪಿಸ್ಕೊಂಡು ನಾವು ಸಂಕಟ ಪಡೋದನ್ನ ನಿಲ್ಲಿಸ್ತೀವಿ. ಹೀಗಾದಾಗ ನಮ್ಮ ಈ ಲೌಕಿಕ ಜೀವನನೂ ಆರಾಮದಾಯಕವಾಗುತ್ತೆ. ಆಮೇಲೆ
ಪರಮಾತ್ಮನ ಬಗ್ಗೆ, ನೀನು ಆ ಪರಮಾತ್ಮನ ಸ್ವರೂಪಿನೇ ಅಂದ್ರೆ ಆ ಭಗವಂತ ಹೇಗೆ ಆನಂದ ಸ್ವರೂಪಿನೋ ನೀನು ಕೂಡ ಆನಂದ ಸ್ವರೂಪಿ ಅಂತ ಹೇಳಿದ್ರೆ ನಮ್ಗಿವಾಗ ತಲೆ ಒಳಗ್ ಹೋಗುತ್ತದು, ಅರ್ಥ ಆಗುತ್ತೆ. ಹೀಗಾದಾಗ ನಮ್ಗೆ ಆ ನಿಟ್ಟಿನಲ್ಲಿ ಇನ್ನೂ ಸಾಧನೆಗಳನ್ನ ಮಾಡಿ ಅದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನಾನು ಏನೇ ಮಾಡ್ತಾ ಇದ್ರು ನಾನು ಮಾಡ್ತಾ ಇರೋ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಅದು ಭಗವಂತನ ಶಕ್ತಿ. ಈ ದೇಹದ ಮೂಲಕ ಅದು ಕೆಲಸ ಮಾಡ್ತಾ ಇದೆ ಅಂತ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ್ಲೂ ನಮಗೆ ಗಮನಕ್ಕೆ ಅದು ಬರುತ್ತೆ. ಹಾಗೆ ಬಂದಾಗ ನಮಗೆ ಈ ಜ್ಞಾನದಲ್ಲಿ ನೆಲೆ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಾವು ದಿನ ಇದನ್ನ ಅದನ್ನೇ ಗುರುಜಿ ಹೇಳ್ತಾರಲ್ಲ, ಇದು ಅರ್ಧ ಗಂಟೆ 10 ನಿಮಿಷ ಆ ತರ ಅಲ್ಲ, ಇದು 24 hours ಪ್ರಾಕ್ಟೀಸ್. 24 hours ನಾವ್ ಇದನ್ನೇ ಮಾಡ್ತಾ ಇರ್ಬೇಕು, ಗಮನಿಸ್ತಾ ಇರ್ಬೇಕು. ಗಮನಿಸ್ತಾ ಇದ್ದಾಗ ನಮ್ಗೆ ಆ ಜ್ಞಾನ ದೃಢ ಆಗಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಲ್ಲಿ ನಾವ್ ಇನ್ನೂ ಸಾಧನೆ ಮಾಡ್ತಾ ಇದೀವಿ. 24 ಗಂಟೆನೂ ಇದನ್ನೇ ಮಾಡ್ಕೊಂಡು ಹೋಗೋಣ. ನಮಗೆ ಈ ಸಾಧನೆಯಲ್ಲಿ ಫಲ ಸಿಕ್ಕಿ ನಾವೆಲ್ಲ ಆತ್ಮಸ್ವರೂಪಿಗಳು ಅಂತ ದೃಢವಾಗಿ ನೆಲೆ ನಿಲ್ಲಕ್ಕೆ ಒಂದಲ್ಲ ಒಂದು ದಿವಸ ಸಾಧ್ಯ ಆಗುತ್ತೆ. ಅದು ಯಾವ ಕ್ಷಣನಾದ್ರೂ ಆಗ್ಬೋದು. ಅದಕ್ಕೆ ಪ್ರಯತ್ನ ಪಡೋಣ ಅಷ್ಟೇಪ್ಪ. ನನಗೆ ಇಷ್ಟರ ಮಟ್ಟಿಗೆ ಧನ್ಯವಾದಗಳು. ಹೀಗೆ ಭಗವದ್ಗೀತೆಯ ವಿಷಯಗಳನ್ನೆಲ್ಲ ತಿಳ್ಕೊಂಡು ನಾವು ಹೇಗೆ ಕುಶಲತೆಯಿಂದ ಜೀವನವನ್ನು ನಡೆಸ್ಬೋದು ಅನ್ನೋದು ತಿಳ್ಕೊಳ್ತೀವಿ. ಆವಾಗ ಹಾಗೆ ಕೌಶಲ್ಯದಿಂದ ನಾವು ಜೀವನವನ್ನು ನಡೆಸೋದ್ರಿಂದ ಸಂತೋಷವಾಗಿ ಸುಗಮವಾಗಿ ನಮ್ಮ ಜೀವನ ನೌಕೆ ಸಾಗುತ್ತೆ. ಮತ್ತೆ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ತಲುಪ್ತೀವಿ. ಮತ್ತೆ ಯಾರಾದ್ರೂ ಇದ್ರ ಬಗ್ಗೆ ಅನಿಸಿಕೆಯನ್ನ ಹಂಚ್ಕೊಳ್ತೀರಾ? ಸಂಧ್ಯಾ ಪರಮೇಶ್. ಹಾ, ಹೇಳ್ತೀನಮ್ಮ. ಅಂದ್ರೆ ಅದೇ ಈ ಭಗವದ್ಗೀತೆ ಅನ್ನುವ ತತ್ವ ನಮ್ಗೆ ಅದ್ವೈತಾಮೃತವನ್ನ ನಮ್ಗೆ ಉಣಿಸ್ತಾ ಬರುತ್ತೆ. ಈಗ ಕಾತ್ಯಾಯಿನಿ ಅಮ್ಮ ಹೇಳಿದಾಗೆ ಜೀವಾತ್ಮ ಪರಮಾತ್ಮ ಎಲ್ಲೆಲ್ಲೋ ಇಲ್ಲ, ನಾವು ಮೂರ್ತಿ ರೂಪದಲ್ಲಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಿರ್ತೀವಿ, ಅದು ಯಾವುದು ಇಲ್ಲ. ಪ್ರಪಂಚದ ಪ್ರತಿ ಒಂದು ವಸ್ತುವಿನಲ್ಲೂ ನಾವು ಭಗವಂತನನ್ನ ಕಾಣ್ತಾ ಬರ್ಬೇಕು. ಪ್ರತಿದಿನ ಪ್ರತಿ ವಸ್ತುವಿನಲ್ಲೂ ಭಗವಂತನನ್ನ ಕಾಣ್ತಾ ಬರ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಮತ್ತೆ ನಮ್ಗೆ ಏನೇ ಸಮಸ್ಯೆ ಬಂದ್ರು ಆ ಸಮಸ್ಯೆಗಳಿಂದ ಬಿಡುಗಡೆ ಹೊಂದೋದಿಕ್ಕೆ ಈ ಭಗವದ್ಗೀತೆ ಒಂದು ನಮಗೆ ಸಹಕಾರಿಯಾಗಿರುತ್ತೆ. ಅದನ್ನ ಈ ಅರ್ಜುನನಿಗೆ ಶ್ರೀಮನ್ನಾರಾಯಣ ಭಗವಂತ ರೂಪದಲ್ಲಿ ಬಂದು ಅವ್ರಿಗೆ ಹೇಳುವಾಗ ನಮಗೂ ಅದರದ ಅರಿವಾಗುತ್ತೆ ಅನ್ನೋದನ್ನ ಅನ್ಕೋತೀವಿ. ಮತ್ತೆ ಇದು ನನ್ಗನ್ಸೋದು ಇತ್ತೀಚೆಗೆ ಇದು ಭಗವದ್ಗೀತೆ ಎಲ್ಲರನ್ನು ತಲುಪದೇ ಇರುವಾಗ ನಾವ್ ಇಷ್ಟು ದಿನ ಏನ್ ಅನ್ಕೊಂಡಿದ್ವಿ, ಭಗವದ್ಗೀತೆ ಅನ್ನೋದೊಂದು ನಮ್ಮ ಧರ್ಮ ಗ್ರಂಥ, ಅದನ್ನ ಕೋರ್ಟ್ ಅಲ್ಲಿ ಇಟ್ಟು ಪ್ರಮಾಣ ಮಾಡಿಸ್ಬಿಡ್ತಾರೆ, ನಾನು ಸುಳ್ಳು ಹೇಳಲ್ಲ ಸತ್ಯನೇ ಹೇಳ್ತೀನಿ ಅಂತ. ಆದ್ರೆ ಅದ್ರ ಒಳಗಿರೋ ಸಾರ ತತ್ವ ಏನು ಅನ್ನೋದನ್ನ ಪ್ರತಿ ಒಬ್ರಿಗೂ ತಿಳಿಸ್ಕೊಟ್ಟಾಗ ಅದು ಬರೀ ಪುಸ್ತಕ ರೂಪದಲ್ಲಿ ಗ್ರಂಥ ರೂಪದಲ್ಲಿ ಪ್ರಮಾಣೀಕರಿಸಕ್ ಮಾತ್ರ ಇಟ್ಟೇನೋ ಕೋರ್ಟ್ ಅಲ್ಲಿ ಅನ್ನೋ ಮಟ್ಟಿಗೆ ನಮಗೆ ತಿಳ್ಕೊಳ್ಳಿಕ್ಕೆ ಆಗ್ಬಿಟ್ಟಿತ್ತು. ಈ ಪುಸ್ತಕದೊಳಗಿರೋ ಸಾರ ತತ್ವ ಪ್ರತಿಯೊಬ್ಬರನ್ನು ತಲುಪಿದಾಗ ಅಪರಾಧಗಳೇ ಕಡಿಮೆಯಾಗಿ ಯಾರು ತಪ್ಪೇ ಮಾಡಲ್ಲ. ನಮ್ಗೆ ಯಾವಾಗ ಸತ್ಯ ಅರಿವಾಗ್ಬಿಡತ್ತೆ ನಾವು ಮಾಡ್ತಾ ಇರೋದೆಲ್ಲ ತಪ್ಪು, ಇಲ್ಲಿ ಏನು ಆಗ್ಬಿಟ್ಟಿರ್ತೀವಿ ನಾವು ಜೀವಿಗಳು ಹೇಳ್ದಂಗೆ ವಾಸನೆಗಳಲ್ಲಿ ಸಿಲುಕೊಂಡು ಕರ್ಮ ಮಾಡೋದಕ್ಕೋಸ್ಕರವಾಗಿ ನಾವು ಏನಾದ್ರೂ ಸರಿ ನಮ್ಮ ಆಸೆ ಪೂರೈಸ್ಕೊಳ್ಳೋದಕ್ಕೆ ಹಣ ಐಶ್ವರ್ಯ ಭೋಗ ವಸ್ತುಗಳಿಗೋಸ್ಕರ ಅದರಲ್ಲೇ ನಮಗ್ ಸುಖ ಇದೆ, ನಮ್ಮ ಸುಖಗಳು ನಮ್ಮ ಅವಶ್ಯಕತೆಗಳನ್ನ ಪೂರೈಸಿಬಿಟ್ರೆ ನಾವು ಸುಖ ನಮಗೆ ನೆಮ್ಮದಿ ಅಂತ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಿರ್ತೀವಿ, ವಸ್ತ್ರದಲ್ಲಿ ಆಭರಣದಲ್ಲಿ ಮತ್ತೆ ವಾಹನಗಳಲ್ಲಿ, ಹೀಗೆ ಏನೇನ್ ಅದಕ್ಕೋಸ್ಕರ ಏನ್ ಮಾಡ್ತಿರ್ತೀವಿ, ಹಣಕ್ಕೋಸ್ಕರ ತಪ್ಪು ಮಾರ್ಗಕ್ಕೆ ಹೋಗೋದು, ತಪ್ಪು ಮಾರ್ಗಕ್ಕೆ ಹೋಗಿ ಅಪರಾಧ ಮಾಡೋದು, ಅಪರಾಧ ಮಾಡ್ಬಿಟ್ಟು ಅಲ್ಲಿ ಕೋರ್ಟ್ ಅಲ್ಲಿ ಹೋಗಿ ಅದನ್ನ ಪ್ರಮಾಣ ಮಾಡ್ಬಿಟ್ಟು ನಾನು ಸತ್ಯನೇ ಹೇಳ್ತೀನಿ ಅಂತ ಬರೀ ಪ್ರಮಾಣೀಕರಿಸಕ್ ಮಾತ್ರ ಇದನ್ನ ಒಂದು ಉದಾಹರಣೆಯಾಗಿ ಇಟ್ಕೊಂಡಿದ್ವೇನೋ ಅಂತ ಅನ್ಸುತ್ತೆ. ಈಗ ಇದನ್ನ ತಿಳ್ಕೊಳ್ಳೋದ್ರಿಂದ ಎಲ್ಲಾ ಜನರುಗಳು ಇದ್ರ ಬಗ್ಗೆ ಜ್ಞಾನ ಪಡ್ಕೊಳ್ಳೋದ್ರಿಂದ ತಪ್ಪುಗಳೇ ಆಗಲ್ಲ. ಅವಾಗ ಪ್ರಪಂಚದಲ್ಲಿ ನಾವು ಸುಖ ಶಾಂತಿ ನೆಮ್ಮದಿಗಳನ್ನ ಗಳಿಸ್ಕೋಬಹುದು. ಅಪರಾಧ ಮಾಡದೇ ಇದ್ದಾಗ ನಾವು ಯಾರು ಅನ್ನೋದು ನಮಗ್ ಗೊತ್ತಾದಾಗ ನಾವೇ ಭಗವಂತ ಅಂದ್ರೆ ನಮಗೆ ಮೂರ್ತ ರೂಪ, ಅವನು ತಪ್ಪು ಮಾಡಲ್ಲ, ಭಗವಂತ ನಮ್ಗೆ ಮಾರ್ಗದರ್ಶಕ ಅನ್ನೋದು ನಮ್ಗೆ ಗುರುಗಳ ಮೂಲಕ ಈಗ ಗೊತ್ತಾಗ್ತಿದೆ. ಅವಾಗ ಏನ್ ಮಾಡಿರ್ತೀವಿ ನಾವು ತಪ್ಪಿಲ್ದೇನೆ ಜೀವನದಲ್ಲಿ ಸರಿ ಹೆಜ್ಜೆಗಳನ್ನ ತಗೊಳಕ್ಕೆ ನಮ್ಗೆ ಅನುಕೂಲ ಆಗತ್ತೆ. ಮತ್ತೆ ಇದನ್ನ ಇಲ್ಲಿ ಅಂಬಾ ಅಂತಾನು ಹೇಳಿದಾರೆ. ಅಮ್ಮ ಅಂತ ಹೇಳಿದಾಗ
ತಾಯಿ ನಮ್ಗೆ ಹೇಳೋದೆಲ್ಲ ಸತ್ಯ, ಅವಳು ಹೇಳದ್ದೆಲ್ಲ ಪ್ರಮಾಣೀಕರಿಸೋ ಅವಶ್ಯಕತೆನೇ ಇರಲ್ಲ. ಅಮ್ಮ ನಮ್ಗೆ ಏನೇ ಹೇಳ್ತಾಳೆ ಅಂದ್ರು ಅವಳ ಅನುಭವದ ಆಧಾರದ ಮೇಲೆ ನಮಗೆ ಸರಿ ತಪ್ಪುಗಳನ್ನ ಗುರುವಿನ ರೂಪದಲ್ಲಿ ತಾಯಿ ಬಂದಿರ್ತಾಳೆ. ಮೊದಲ ಬಾರಿಗೆ ತಾಯಿಯೇ ಮೊದಲ ಗುರು ಅನ್ನುವಂತೆ ಮೊದಲ ರೂಪದಲ್ಲಿ ಗುರುವಿನ ರೂಪದಲ್ಲಿ ತಾಯಿ ಬಂದು ನಮಗೆ ತಿದ್ದಿ ಹೇಳ್ತಿರ್ತಾಳೆ. ಆ ನಂತರ ನಮಗೆ ಈ ಭವರೋಗಗಳಲ್ಲಿ ಸಿಲುಕೊಂಡಾಗ ಈ ಸಂಸಾರ ಸಾಗರದಿಂದ ಮುಕ್ತಿ ದೊರಕಿಸ್ಕೊಡೋದಿಕ್ಕೆ ಯಾವುದು ಸರಿ ತಪ್ಪು ಜೀವನದಲ್ಲಿ ಅನ್ನೋದನ್ನ ಗುರು ಬಂದು ನಮ್ಗೆ ಎಲ್ಲವನ್ನು ತಿಳಿಸ್ಕೊಡ್ತಾ ಬರ್ತಾರೆ. ಈಗ ಉಮಾ ಅಮ್ಮ ಹೇಳ್ದಂಗೆನೆ ನಮ್ಗೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರಲ್ಲ. ನಮ್ಗೆ ಜೀವನದಲ್ಲಿ ಎಲ್ಲರೂ ಎಲ್ಲಾ ಪಾಠಗಳನ್ನು ಹೇಳ್ಕೊಡ್ತಿರ್ತಾರೆ. ಆದ್ರೆ ನೀನೇ ಭಗವಂತ ಕಣಪ್ಪ, ನಿನ್ನಲ್ಲೇ ಇದೆ, ಅದನ್ನೆಲ್ಲೂ ಹುಡ್ಕಕ್ ಹೋಗ್ಬೇಡ ಅಂತ ನಮ್ಗೆ ಮಾರ್ಗದರ್ಶನ ನೀಡೋರು ಸದ್ಗುರು ಒಬ್ರೆ. ಅವ್ರ ಮೂಲಕ ನಮ್ಗೆ ಈಗ ಹಿಂದೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ನಮಗ್ ಸಿಕ್ಕರೋ ಹಾಗೆ ನಮ್ಗೆ ನಮ್ಮಂತವ್ರಿಗೆಲ್ಲ ಈಗ ಪ್ರಭುಜಿಯವರು ಸದ್ಗುರುವಾಗಿ, ಮತ್ತೆ ಅವರ ಮೂಲಕ ನಿಮ್ಮ ಮೂಲಕ ತಾಯಿ ಪದ್ಮಾ ಮೇಡಮ್ ಮೂಲಕ ಈಗ ನಮ್ಗೆ ಇವೆಲ್ಲ ತಿಳಿಸೋದಕ್ಕೆ ಅವಕಾಶ ಆಗಿದೆ ಅಂತ ಅನ್ಕೋತೀನಮ್ಮ. ಏನ್ ಮಾತಾಡ್ತೀನಿ. ಇಲ್ಲ, ಗುರುಗಳಿದ್ದಾರೆ, ನಾನೇನಿಲ್ಲ. ನಾನು ಅವ್ರ ಮೂಲಕ ಬರೀ ನೀವು ಅವರಿಂದ ಬಂದದ್ದನ್ನ ನೀವು ನಮ್ಗೆ ಮೀಡಿಯೇಟರ್. ಸ್ವಲ್ಪ ಸರಳವಾದ ರೀತಿಯಲ್ಲಿ ಅವ್ರು ಹೇಳಿದ್ದನ್ನೇ ನಮ್ಗೆ ಇನ್ನೊಂದ್ಸರಿ ಮನನ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಟ್ರಲ್ಲ, ಅವಾಗ ನಮ್ಗೆ ಇನ್ನೂ ಚೆನ್ನಾಗಿ ಆಳವಾಗಿ ತಿಳ್ಕೊಳಕ್ಕೆ ಅನುಕೂಲ ಆಯ್ತು. ಒಬ್ಬೊಬ್ರು ಅನುಭವಗಳನ್ನ ಸದ್ಗುರುಗಳಿಗಾಗ್ಲೇ ನಮ್ಗೆ ಸುಲಭವಾಗಿ ಸರಳವಾಗಿ ಅರ್ಥ ಆಗೋ ರೀತಿ ಹೇಳಿದ್ದಾರೆ. ಆದ್ರೆ ಅದನ್ನ ಎಲ್ಲರ ಅನುಭವಗಳನ್ನ ಕೇಳುವಾಗ ನಮ್ಗೆ ಇನ್ನೂ ಒಂದೊಂದ್ ಸ್ವಲ್ಪ ಹೆಚ್ಚು ಮನನ ಮಾಡಕ್ಕೆ ಅವಕಾಶ ಆಯ್ತು. ನೀವ್ ಹೇಳಿದಾಗ ಇಲ್ಲಿ ಅಂಬಾ ಮತ್ತೆ ಭಗವತಿ ಅಂತ ಅನ್ನೋದು ಭಕ್ತಿ ಪೂರ್ವಕವಾಗಿ ಭಗವಂತನ ರೂಪ ಅಂತ ಕಲ್ಪಿಸ್ಕೊಂಡು ನಾವು ಹೌದು, ಭಗವಂತನೇ. ಮತ್ತೆ ಅಂಬ ಹಾ ಅಂತಂದ್ರೆ ಅಮ್ಮ, ನೀವ್ ಹೇಳಿದ ಹಾಗೆ ಹಾ ತಾಯಿ ಅಮ್ಮನ ಹೇಗೆ ನಂಬದೇ ಇರೋರು ಯಾರು ಇಲ್ಲ. ಮಗು ಹಾ ಅಮ್ಮನ್ನೇ ತಾನೇ ನಂಬೋದು. ಹಾಗೆ ನಾವು ಹೌದು ಸಂಪೂರ್ಣವಾಗಿ ಈ ಭಗವದ್ಗೀತೆಯನ್ನ ನಂಬಿದ್ರೆ ನಮ್ಗೆ ಒಳ್ಳೆಯ ಹೌದು. ಪರಿಣಾಮಗಳು ತಾಯಿ ಹೇಗೆ ತನ್ನ ಉಂಟಾಗತ್ತೆ. ತಾಯಿ ಹೇಗೆ ತನ್ನ ರಕ್ತವನ್ನ ಎದೆಹಾಲು ಮಾಡಿ ಮಕ್ಕಳಿಗೆ ಕೊಟ್ಟು ಬೆಳೆಸಿರ್ತಾಳೋ ಹಾಗೆ ಇಲ್ಲಿ ಭಗವದ್ಗೀತೆಯನ್ನ ಭಗವಂತ ನಮಗೆ ನೇರವಾಗಿ ಹೇಳೋದನ್ನ ಇಲ್ಲಿ ಯಾವ ತಿಳ್ಕೊಳಕ್ಕೆ ಸರಳವಾಗಿ ತಿಳ್ಕೊಳಕ್ಕೆ ಅನುಕೂಲವಾಗೋ ರೀತಿ ಮಾಡ್ಕೊಟ್ಟಿದ್ದಾರೆ. ತಾಯಿ ರೂಪದಲ್ಲಿ ಭಗವಂತನು ಹೇಳ್ತಿದ್ದಾನೆ ಅಂಬಾ ಅಂತಾನೆ. ಇದನ್ನ ನಮಗ್ ತಿಳ್ಕೊಳಕ್ಕೆ ಮಗುವಿನಂತೆ ತಾಯಿ ಕಡೆಗೆ ಹೋದ್ರೆ ಸಾಕು. ನಾವು ಒಂದ್ ಮಗುವಾಗಿದ್ಕೊಂಡು ತಾಯಿಯ ಕಡೆಗೆ ಹೋದ್ರೆ ಸಾಕು. ಭಗವಂತ ಸರಳವಾಗಿ ನಮ್ಗೆ ಯಾವುದೇ ಕಷ್ಟ ಇಲ್ಲದೆ ಸರಳವಾದ ಸೂತ್ರಗಳ ಮೂಲಕ ನಮ್ಗೆ ಏನು ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬಹುದು, ಈ ಪ್ರಪಂಚ ಅನ್ನೋ ಮಾಯೆಯಲ್ಲಿ ಹೇಗ್ ನಾವು ಸಿಲುಕೊಂಡ್ಬಿಟ್ಟಿರ್ತೀವಿ, ಈ ಮಾಯೆಯಿಂದ ಈ ಜೇಡರ್ ಬಲನೆ ಇದಿರೋ ಬಲೆನಲ್ಲಿ ಹೇಗ್ ಸಿಲುಕೊಂಡಿರ್ತೀವಿ, ಆ ಬಲೆಯಿಂದ ಈಚೆ ಬರೋದಿಕ್ಕೆ ಸರಳವಾಗಿ ನಮ್ಗೆ ಮಾರ್ಗದರ್ಶನ ಆಗುತ್ತೆ ಈ ಭಗವದ್ಗೀತೆ. ತಾಯಿಯ ಮೇಲೆ ನಾವು ಎಷ್ಟು ವಿಶ್ವಾಸ ಇಟ್ಟಿರ್ತೀವಿ, ಮತ್ತೆ ಭಗವತಿ ಅಂತಂದ್ರೆ ಅಷ್ಟು ಪೂಜ್ಯ ಭಾವನೆ ಎರಡನ್ನೂ ಹೊಂದಿರ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡುತ್ತೆ. ಮಂಗಳಾಜಿ, ಹರಿ ಓಂ. ನೀವು ಏನಾದ್ರು ಹೇಳ್ತೀರಾ ಇದ್ರ ಬಗ್ಗೆ ಎಲ್ಲ? ಇಷ್ಟು ಪ್ರಶ್ನೆಗಳಿವೆ, ಎಲ್ಲಾನು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು. ಏನೋ ನೋಡ್ಲಿಲ್ಲಮ್ಮ, ನಾನು ಇವಾಗ ಜಾಯಿನ್ ಆದೆ. ಅದೇ ಇದು ಮೊದಲನೇ ಶ್ಲೋಕ ಇದೆಯಲ್ಲ, ಪಾರ್ಥಾಯ ಪ್ರತಿಬೋಧಿತ ಧ್ಯಾನ ಶ್ಲೋಕ, ಅದ್ರ ಬಗ್ಗೆ ಈ ಪ್ರಶ್ನೆಗಳು. ಭಗವದ್ಗೀತೆ ಇದೆಲ್ಲ ನಿಮಗೆ ಗೊತ್ತಿರೋದ್ರೆ ನೀವು ಬೇಕಾದಷ್ಟು ಸತಿ ಕೇಳಿದ್ದೀರಾ, ಸುಲಭವಾಗಿ ಹೇಳ್ಬೋದು. ಭಗವದ್ಗೀತೆ ಅಂದ್ರೆ ಏನು ಇದೆಲ್ಲಾನು ನೀವು ಕೊನೆದು ಅಟೆಂಪ್ಟ್ ಮಾಡಿದ್ರೆ ಸಾಕು. ನಿಮ್ಮ ಕೊನೆಗೆ ಅಟೆಂಡ್ ಹೇಳ್ತೀನಿ. 8ನೇ ಪ್ರಶ್ನೆ. ನೀವು ಇದುವರೆಗೂ ಭಗವದ್ಗೀತೆ ಕೇಳಿದಿರಿ ಅಲ್ಲ, ಅದರಿಂದ ನೀವು ಜೀವನದಲ್ಲಿ ನಿಮ್ಗೆ ಹೇಗೆ ಅನುಕೂಲ ಆಗಿದೆ? ನಿಜವಾಗ್ಲೂ ಅದು ಅನುಕೂಲಕರನಾ ಅಥವಾ ಇಲ್ವಾ? ಇದು ಸುಮ್ನೆ ಕೇಳ್ಕೊಂಡು ಹೋಗುವಂತದ್ದ? ಅದು ಸಾಧ್ಯನೇ ಇಲ್ಲಮ್ಮ, ತುಂಬಾನೇ ಅನುಕೂಲ ಆಗಿದೆ. ಸುಮ್ನೆ ಕೇಳ್ಕೊಂಡು ಹೋಗುವಂತ ಪ್ರಮೇಯನೇ ಇಲ್ಲ, ಯಾವತ್ತೂ ಬರೋದಿಲ್ಲ. ಅದು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲಮ್ಮ. ಅಷ್ಟು ಒಂದು ಪ್ರಬುದ್ಧ ಅಂದ್ರೆ ಅದು ಹೇಳಕ್ ಆಗಲ್ಲ, ಅಗಾಧವಾಗಿದೆ ಅದು ಭಗವದ್ಗೀತೆ ಅಂದ್ರೆ ಎಲ್ಲವೂ ಸರ್ವವೂ ಭಗವಂತನೇ ಆಗಿರುವಾಗ ನಾವ್ ಅಲ್ಲಿ ಏನ್ ಕೇಳೋದೇನು? ಭಕ್ತಿಯಿಂದ ಭಗವಂತನೊಂದನ್ನೇ ಕಾಣ್ಬೇಕು ಅನ್ನೋದೇ ನಮ್ಮ ಮನಸ್ಸಿಗೆ. ಇನ್ನೇನಮ್ಮ? ಹಲೋ, ನೀವು ನಿಮ್ಮ ಜೀವನದಲ್ಲಿ ಈ ಭಗವದ್ಗೀತೆನ ಒಂದು
ಈಗ ನಮ್ಮ ಪೂರ್ಣವಾಗಿ ಸತ್ಸಂಗಗಳಲ್ಲಿ ಅನೇಕ ಇದರಲ್ಲಿ ಕೇಳಿದ್ದೀರ ನೀವು ಕೇಳಿದ್ ಹೌದೌದು. ಅಲ್ವಾ? ಹ್ಮ್ ಅದರಿಂದ ನೀವು ಮೊದಲು ಹೇಗಿದ್ರಿ, ಇವಾಗ ನಿಮ್ಮ ಜೀವನ ಯಾವ ತರ ಬದಲಾವಣೆ ಆಗಿದೆ? ನೀವು ಮೊದಲು ದುಃಖ ಪಡ್ತಾ ಇದ್ರ, ಇವಾಗ ಅದನ್ನ ದುಃಖವನ್ನು ಭರಿಸೋ ಅಷ್ಟು ಶಕ್ತಿ ನಿಮಗ್ ಬಂದಿದ್ಯಾ? ಆ, ಮತ್ತೆ ಮೊದಲು ಹೇಗೆ ನೀವು ಬೇರೆಯವರ ಮೇಲೆ ಹೇಗೆ ಬ್ಲೇಮ್ ಮಾಡ್ತಾ ಇದ್ರಾ, ಇವಾಗ ಈಗ್ಲೂ ಮಾಡ್ತೀರಾ? ಅಥವಾ ಅದೆಲ್ಲ ಹೇಗೆ ಕಡಿಮೆ ಆಗ್ತಾ ಇದೆ ಅನ್ನೋ ಹೌದು. ವಿಚಾರಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ. ಮೊದ್ಲಾದ್ರೆ ಸ್ವಲ್ಪ ಯಾರಾನ ಅಂದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿತ್ತು, ತುಂಬಾ ದುಃಖ ಪಡ್ತಿದ್ವಿ. ಅಯ್ಯೋ ನನ್ಗೆ ಹಿಂಗಂದ್ರಲ್ವಾ ಅಂತೇಳಿ ಮತ್ತೆ ತಿರುಗಿ ಮಾತಾಡಕ್ ಏನ್ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಆ ಒಂದು ಥಾಟ್ ಹೋಗ್ಬಿಟ್ಟಿದೆ. ಈಗ ಯಾರೇನಂದ್ರೂ ಅದಕ್ಕೆ ನಾವು ಅಷ್ಟೊಂದು ಗಮನ ಕೊಡೋದೇ ಇಲ್ಲ. ಆಮೇಲೆ ಒಂದು ಕೂಡ ಧೈರ್ಯನೂ ಬಂದಿದೆ. ಇವಾಗ ಆ ಒಂದು ಥಾಟ್ ಬಂದಾಗ್ಲೂನು, ಏನೇ ದುಃಖ ಬಂದಾಗ್ಲೂನು ಮೊದ್ಲಿಗಿಂತ ಈಗ ಸ್ವಲ್ಪ ಫೇಸ್ ಮಾಡ್ತೀವಿ. ಅಷ್ಟೊಂದು ಆತಂಕ ಪಡಲ್ಲ. ಬರುತ್ತೆ, ಇಲ್ಲ ಅಂತಲ್ಲ. ಆಗಿನ್ಗೂ ಈಗಿನ್ಗೂ ತುಂಬಾನೇ ಮುಕ್ಕಾಲ್ ಭಾಗ ವ್ಯತ್ಯಾಸ ಕಂಡ್ಕೊಂಡಿದೀವಿ ನಾವು ಈಗ. ಇವಾಗ ನಾವು ಈಗ ಏನ್ ಮಾಡ್ತೀವಿ, ಎಲ್ಲ ನಮ್ ಕಷ್ಟಗಳಿಗೆಲ್ಲ ಅವರೇ ಕಾರಣಪ್ಪ ಅನ್ನೋದು ಕಾರಣ ಹೇಳ್ತಾ ಇದ್ವಿ ಎಲ್ಲ ಅಲ್ವಾ? ಎಲ್ಲ ನೀನೆ ಭಗವಂತನೇ ಯಾಕಪ್ಪ ನನಗೆ ಕೊಡ್ತಾರೆ, ಯಾಕೆ ನನಗೆ ಕೊಡ್ತಾರೆ ಅನ್ಕೊಂತ ಇದ್ವಿ. ಇದು ನಮ್ದು ಹಿಂದಿಂದು ಏನು ಕಾರಣ ಅದ್ರ ಇದೆಯೋ ಪ್ರಾರಬ್ಧ ಕರ್ಮ, ಅದನ್ನ ಈಗ ನಮ್ಗೆ ಈ ಒಂದು ಜನ್ಮದಲ್ಲಿ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಭಗವಂತ ನಾವು ಮತ್ತೆ ಹುಟ್ಟಿ ಬಂದಿದೀವಿ. ಈಗ ನಮಗೆ ಆ ಜ್ಞಾನ ಬಂದಿದೆ ಈಗ ಗುರುಗಳ ಮುಖೇನ. ಈಗ ನಾವು ಅದನ್ನ 100% ನಾವು ಕಡಿಮೆ ಮಾಡ್ಕೊಂಡು ಅನ್ನೋದೇನೋ ಕಡಿಮೆನೆ ಮಾಡ್ಕೊಳ್ತಾನೆ ಹೋಗ್ಬಿಟ್ಟಿದೀವಿ. ಆದ್ರೆ ಈಗ ಗುರು ಮುಖೇನ ಭಗವಂತನೇ ಸೇರ್ಬೇಕು ಅಂತ, ನೀನೇ ಭಗವಂತ ಅಂತ ಹೇಳಿ ನಂಬಿದೀನಮ್ಮ. ಹಾಗ ಅನ್ಕೊಳ್ತಾ ಇದ್ದೀರಾ? ಅಮ್ಮ ಧನ್ಯವಾದಗಳು ಮಂಗಳಾಜಿ. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮೀಜಿ, ನಿಮ್ಮ ಅಭಿಪ್ರಾಯ ಶೇರ್ ಮಾಡ್ಕೊಳ್ತೀರಾ? ಈ ನಾವು ಎಷ್ಟೋ ಕಲತ್ರುನು ಮತ್ತು ಒಂದ್ ಕ್ಷಣದೊಳಗ್ ಸ್ವಲ್ಪ ಮರಿತೇವಿ ಅಮ್ಮ. ಈಗ ನಾವು ಸದ್ಗುರು ಹತ್ರ ಕ್ಲಾಸಿಗೆ ಹೋಗಿರ್ತೇವಿ, ಎಲ್ಲಾ ಮಾಡಿರ್ತೇವಿ. ಸ್ವಲ್ಪ ನಮ್ ಜೀವನದೊಳಗ್ ಸ್ವಲ್ಪ ಚೇಂಜ್ ಆದ್ರೂನು ಮತ್ತ ಮರೆಯೋದು ಇದು ಇರ್ತೈತಿ. ಅದು ಲೈಫ್ ಚೇಂಜ್ ಆದಂಗ. ನಂದ್ ಅನುಭವ ಹೇಳ್ಬಿಡ್ತೇನೆ ಫಸ್ಟ್ ಸ್ಟಾರ್ಟಿಗೆ. ನಾವು ನಮ್ದು ವಿನಯ್ ಗುರುಜಿ ಕ್ಲಾಸ್ ಇತ್ತು, ಎಲ್ಲಾ ಕ್ಲಾಸ್ ಮುಗಿಸಿದ್ವಿ, ಎಲ್ಲಾ ಮಾಡಿದ್ವಿ. ಮತ್ ಮದುವೆ ಆಯ್ತು, ಮಗಳಾದ್ಲು ಅಂತಂದ್ ಹೇಳತ್ಲೆ ಸ್ವಲ್ಪ ಸಂಸಾರದೊಳಗ್ ಬಿಸಿ ಆದಾಗ ಮತ್ ನೆನಪಾರ್ದಾಗ ಒಂದ್ ಅವಕಾಶ. ಈಗ ಹೆಂಗ ಅದ ನಾವ್ ಪರಿಶುದ್ಧ ಮನಸ್ಸಿನೊಳಗ್ ಇದ್ದಾಗ ನಮ್ಮನ್ನ ಆ ದಾರಿ ಎಳಿತೈತಮ್ಮ. ಹೌದಲ್ಲ, ನಾನು ಏನೋ ಬಿಟ್ಟೇನಿ, ಏನೋ ಇದನ್ ಮಾಡೇನಿ ಅಂತೇಳಿ. ಅಕಸ್ಮಾತ್ ಈಗ ಹೆಂಗ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಈಗ ಇವತ್ತಿಂದ ಕ್ಲಾಸ್ ಚಾಲು ಮಾಡಿರ, ಅದೇ ತರ ವಿಜಯ ಭಾವ ಚಾಲು ಮಾಡ್ದಾಗ ನಾನ್ ಕ್ಲಾಸಿಗೆ ಹೋದೆ. ಆಟೋಮೆಟಿಕ್ ಆಗಿ ಹೆಂಗ್ ಮೊದಲ ಸದ್ಗುರು ಸಿಕ್ಕಾಗ ಹೆಂಗಿತ್ತು ಹಂಗ ಈಗ ಲೈಫ್ ಪೂರಾ ಅಂತಂದ್ ಹೇಳಿದ್ರ ಪೂರಾ. ಈಗ ಪ್ರಭು ಗುರುಜಿ ಹೇಳ್ತಾರಲ್ರಿ, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ನಾನೇ ಅಂತೇಳಿ. ಅದ ಸ್ವರೂಪದೊಳಗ್ ಪ್ರತಿ ದಿನಾನು ಒಬ್ರಲ್ಲ ಒಬ್ರು ನನ್ಗ ಹೆಂಗ ಗೊತ್ತಿಲ್ಲ ಅಮ್ಮ. ಡೈಲಿ ಸ್ಕೂಲಿಗೆ ಬಿಡ ಮುಂದಾಗ್ಲಿ ಮಾಡ ಮುಂದಾಗ್ಲಿ ಒಬ್ರಲ್ಲ ಒಬ್ರು ಸಿಗ್ತಾರ, ಮಾತಾಡ ಮುಂದ. ಎಷ್ಟು ಚಲೋ ಐತಲ್ಲಪ್ಪ ಇದ್ ಲೈಫ್ ಅಂತ ಹೇಳಿ ನಡಿವಿ ಏನ್ ಗ್ಯಾಪ್ ಇತ್ತಲ್ಲ ಅದನ್ನ ನೆನೆಸ್ಕೊಂತೇನೆ ಅಮ್ಮ. ಅವಾಗ ನಾನು ಮಜಾ ಅನಿಸ್ತದ್ರಿ ನನ್ನೊಳಗ್. ಎಷ್ಟು ಎಂಜಾಯ್ ಮಾಡಿದ್ರುನು ಕಡಿಮೆನ ಅಂತಂದ್ ಹೇಳಿ ಹಂಗ ಅಷ್ಟು ಚಲೋ ನಿಮ್ಮ ನಗುನೇ ಹೇಳುತ್ತೆ. ಹಂಗ ಅನಿಸ್ತೈತಿ ಅಮ್ಮ. ಬಹಳ ಖುಷಿ ಅನಿಸ್ತೈತ್ರಿ ಭಗವದ್ಗೀತಾ ಕ್ಲಾಸಿಗೆ ಬಂದಾಗಿಂದನು ಅಲ್ಲ, ಈ ದಿನಕ್ಕೆ ಎಷ್ಟೆಲ್ಲಾ ಚೇಂಜ್ ರೀ. ಅಷ್ಟ ನನ್ನೊಳಗ್ ನಾನ್ ಚೇಂಜ್ ಆಗೋದಲ್ದ ಒಬ್ರಿಗೊಂದ್ ಧೈರ್ಯ ಹೇಳ್ಕೊಡೋದು ಶಕ್ತಿನೂ ಬಂದೈತಿ ಅಮ್ಮ. ಎಷ್ಟೋ ಕ್ಲಾಸ್ ಅಲ್ಲಿ ಏನೇನೆಲ್ಲಾ ಆಗಿರ್ತಾವು ಅವ್ರ ಸ್ಟೋರಿ ಎಲ್ಲಾ ಕೇಳಿದಾಗ ಯಾಕಿಷ್ಟು ಮನುಷ್ಯನಿಗ್ ಬರದ ಮರಕ್ ಬರ್ತೈತೇನೋ, ಯಾಕ್ ಹಿಂಗ್ ಮಾಡ್ತೀರಿ ಅಂತ ಹೇಳಿ ಧೈರ್ಯ ಹೇಳಿದಾಗ ನನಗೆ ಇನ್ನೂ ಒಂದ್ 3-4 ಜನ ನನ್ ಸಲುವಾಗಿ ವೇಟ್ ಮಾಡ್ತಿರ್ತಾರೆ. ನನಗ ಅಷ್ಟು ಆ ಮಾತಿಂದ ಅದು ಅವ್ರಿಗ್ ಸಮಾಧಾನ ಅನ್ನೋದಿರ್ತೈತಲ್ಲ, ಎಷ್ಟು ಖುಷಿ ಅನಿಸ್ತೈತೆ ಅಮ್ಮ. ಇವತ್ತು ಸತಿಗೂ ಅದು ನಡೀತು. ಖುಷಿ ಅನಿಸ್ತೈತಿ ಅಮ್ಮ ಭಗವದ್ಗೀತಾ ಕ್ಲಾಸ್ ನೊಳಗ್ ಇದ್ದಾಗಲ್ಲ.
ನಂದ ಎಷ್ಟು ಕರೆಕ್ಟ್ ಅಂತ ಹೇಳಿದ್ರ ನಾನು ಒಂದು ಚೈತನ್ಯ ಆತ್ಮ ಅಂತ ಹೇಳಿ ಸರಳ ಅರಿವಾಗ್ತೈತ್ರಿ ಹಂಗ ಅನಸ್ತೈತಿ ಅಮ್ಮ. ಥ್ಯಾಂಕ್ ಯು ರೀ. ನಾನು ಹಾಗೆ ಮೊದ್ಲು ಏನ್ ಅನ್ಕೊಳ್ತಾ ಇದ್ದೆ, ಆತ್ಮ ಇದೆ ಸರಿ, ಆದ್ರೆ ಆತ್ಮ ನನಗಿದೆ, ದೇಹ ಮನಸ್ಸು ನಂದಲ್ಲ ಅಂತಂಬಿಟ್ಟು ಹೇಗೆ ಹೇಳುದು, ದೇಹ ಮನಸ್ಸು ನಂದೇ ಅಲ್ವಾ ಅಂತಂದ್ಬಿಟ್ಟು. ಅಂದ್ರೆ ಅದ್ರಲ್ಲಿ ಅರ್ಥ ಪೂರ್ತಿಯಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ನಂದು ದೇಹ ಅಂತಂದ್ಬಿಟ್ಟು ನಾ ಹೇಳ್ತಾ ಇದೀನಲ್ಲ, ಅಂದ್ರೆ ನಾನ್ ಬೇರೆ ಅನ್ನೋದು ಆ ವಿಚಾರ ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಎಷ್ಟ್ ಹೇಳಿದ್ರು ಸರ್, ಎಷ್ಟ್ ಸತಿ ಹೇಳಿದ್ರು ಇಲ್ಲ, ದೇಹ ನಂದು ದೇಹ ಮನಸ್ಸು ನಂದು, ಆತ್ಮನು ನಂದು, ಹಾಗಾದ್ರೆ ನಾನ್ ಯಾರು? ಅದು ಅರ್ಥ ಆಗೇ ಇಲ್ಲ, ತುಂಬಾ ದಿನ ಅರ್ಥ ಆಗಿರ್ಲಿಲ್ಲ ನಂಗೆ. ಆಮೇಲೆ ಅದು ಅರ್ಥ ಆದಾಗ ಇವಾಗ ಜೀವನ ನೋಡೋ ದೃಷ್ಟಿನೇ ಬೇರೆ ರೀತಿಯಲ್ಲಿ ಇದೆ. ಅದು ಪೂರ್ತಿ ಅರ್ಥ ಆಗ್ಬೇಕು. ಹಾಗೆ ಪ್ರಿಯಾಂಕಾಜಿ, ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ತೀರಾ? ಬೇರೆ ಯಾರಾದ್ರೂ ಮಾತಾಡಕ್ಕಾಗತ್ತಾ? ಹಲೋ. ಹೇಳಿ ಪ್ರಿಯಾಂಕಾಜಿ. ಇಲ್ಲ ಅಮ್ಮ. ಹಲೋ. ಕೇಳಿಸ್ತಾ ಹಾ ಇದೆ. ಅಮ್ಮ. ಓಕೆ, ಇಲ್ಲಿಗೆ ಇರೋ ಪ್ರಶ್ನೆ, ಭಗವದ್ಗೀತೆಯ ಮನನ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅಂತ. ಅಂದ್ರೆ ಫ್ಯೂಚರ್ ಅಲ್ಲಿ ಇವತ್ತು ಸೇರಿದೀವಿ ಅಂತ, ಆದ್ರೆ ನೀವೆಲ್ಲ ನಿಮಗ್ ಗೊತ್ತಿರೋರೆ ಅಲ್ವಾ, ನೀವೆಲ್ಲ ನಿಮ್ಗೆ ಈಗಾಗ್ಲೇ ಏನ್ ಅನುಭವ ಆಗಿದೆ ಅದನ್ನೇ ಹಂಚ್ಕೊಳ್ಳಿ. ಅಮ್ಮ. ನೀವೆಲ್ಲ ಹಳಬ್ರೆ ಅಲ್ವಾ? ಅಮ್ಮ ಅದೇ ಈ ಶ್ಲೋಕ ಮತ್ತೆ ಈ ಮನನದಿಂದ ಇವಾಗ ಬೇಜಾರು, ದುಃಖ, ಕಷ್ಟ, ಸುಖ ಇದೆಲ್ಲ ಯಾವಾಗ ನಾನು ವ್ಯತ್ಯಾಸ ಮಾಡ್ತೀನೋ, ಈ ಈ ಕ್ಷಣ ಹಿಂಗಿದೆ, ಅಥವಾ ಇವರಿಂದ ಬೇಜಾರಾಯ್ತು, ಎಲ್ಲೋ ನನಗ್ ಬಹಳ ಖುಷಿಯಾಗಿರೋ ಸಮಯನ, ಆ ಜಾಗನ, ಅವ್ರನ್ನ ನಂಗೆ ತುಂಬಾ ಹತ್ತಿರದವರು, ಈ ರೀತಿ ವ್ಯತ್ಯಾಸ ಮಾಡೋದು, ಎಲ್ಲಿವರೆಗೂ ನಾನು ಎಲ್ಲದನ್ನು ಬೇರೆ 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 ತರ ನೋಡ್ತೀನೋ, ಅದು ನಾನೆಲ್ಲ ವ್ಯತ್ಯಾಸ ಮಾಡ್ತೀನೋ, ಆವಾಗ ಅಲ್ಲಿ ನಾನು ಹುಡುಕ್ತಾ ಇದ್ದೆ ಆ ಖುಷಿ. ಈ ದುಃಖ ಬಂದಾಗ ಸಂತೋಷನ ಹುಡ್ಕೋದು, ಸಮಾಧಾನವಾಗಿರೋದು, ಎಲ್ಲ ಪ್ರೀತಿಯಿಂದ ನೋಡೋದು, ಹೇಗೆ ಇದು ಪ್ರೀತಿನ, ಇನ್ನೂ ಸ್ವಲ್ಪ ಸಮಯ ಎಲ್ಲೋ ಕಳೆದು ಬಂದಾಗ ಇದು ಸಂತೋಷ ಸಮಯ, ಇಲ್ಲಿ ಮಾತ್ರ ಸಂತೋಷ ಇದೆನಾ, ಹೀಗೆ ಹುಡ್ಕೋದು. ಅದೇ ನಾನು ಈ ಕೇಳಿರೋ ಹಾಗೆ ಒಂದು ಇದ್ರಲ್ಲಿ ಹೇಳಿದರೆ, ಶಿವರುದ್ರಪ್ಪವ್ರು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅನ್ನೋ ಹಾಗೆ, ಎಲ್ಲೆಲ್ಲಿ ಹುಡ್ಕೋದು, ಇಲ್ಲಿದೆನಾ, ಇದು ಬಹಳ ಪ್ರಶ್ನೆಗಳು. ಅಂದ್ರೆ ಈ ಮನನದಿಂದ ನೀನೇ ಸರಳ, ಅದು ಎಲ್ಲೋ ಹುಡುಕ್ತಿದ್ಯಾ, ವ್ಯತ್ಯಾಸ ಮಾಡೋದ್ರಿಂದ ನಾನು ಹುಡುಕ್ತಾ ಇದ್ದೀನಿ, ವ್ಯತ್ಯಾಸ ಮಾಡೋದ್ರಿಂದ ಬೇರೆ ಬೇರೆ ರೀತಿ ನೋಡೋದ್ರಿಂದ ನನಗೆ ಹಾಗಾಗ್ತಿದೆ. ಈ ಮನನದಿಂದ ಎಲ್ಲೂ ಹುಡುಕ್ಬೇಡ, ಅದು ನೀನೇನೆ, ಅದು ಎಲ್ಲೋ ಈ ಸಾತ್ವಿಕ ಅಂತ ಹುಡ್ಕೊಂಡೋದಾಗ ಅದೇ ನೀನು. ಈ ಸಮಾಧಾನ, ಯಾವ್ದೋ ಒಂದು ಜಾಗದಲ್ಲಿ ಒಂದು ಶಾಂತಿ, ಇವ್ರು ಮಾತ್ರ ನನಗ್ ಬಹಳ ಹತ್ರ, ಇವ್ರು ನನಗೇನೋ ಬೇಜಾರು, ಸೊ ಎಲ್ಲಾನು ಅದನ್ನ ನಾನೇ ಮಾಡ್ಕೊಳ್ತಾ ಇರೋದು. ಯಾವಾಗ ಎಲ್ಲದನ್ನು ಅದನ್ನ ನಾನೇ ಬದಲಾವಣೆ ಮಾಡ್ಕೋಬೇಕನ್ನೋದು ಈ ಮನನದಿಂದ ತಿಳಿದಿದ್ದು. ಈ ಮನನದಲ್ಲಿ ಪ್ರತಿದಿನ ಈ ಈ ಕ್ಲಾಸಲ್ಲಿ ಮನನದ ನಂತರ ಪ್ರತಿದಿನ ಕಳೆಯುವಂತ ದಿನಗಳು, ಮತ್ತೆ ಈ ತರಗತಿ ಮತ್ತೆ ಪುನಃ ಪುನಃ ಎಲ್ಲಾ ಶ್ಲೋಕಗಳ ಮನನ ಮಾಡ್ತಾ ಮಾಡ್ತಾ ಅದು
ಮಾಡ್ಲೇ ಹೀಗೆ ಯಾವುದೋ ಏನೋ ಒಂದು ಅಭ್ಯಾಸ ಮಾಡೋದು ಕೂತ್ಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಒಂದು ಮಾಡ್ತಾ ಮಾಡ್ತಾ ಅದು ನಾನೇ ಆಗ್ಬಿಡ್ತೀನಿ. ಮನನ ಮಾಡ್ತಾ ಮಾಡ್ತಾ ನಾನು ಏನು ಮಾತಾಡ್ತಾ ಇರ್ತೀನೋ, ಈ ಶ್ಲೋಕಗಳು ಏನು ಈ ಎಲ್ರಿಗೂ ಖಂಡಿತ ಗೊತ್ತಿದೆ, ಈ ಈ ಶ್ಲೋಕಗಳು ಮಾತ್ರ ಬರೇ ಬಾಯಲ್ಲಿ ಬರುವಂತ ಶ್ಲೋಕಗಳಲ್ಲ. ಅಥವಾ ಈ ಕ್ಷಣದಲ್ಲಿ ನಾನು ಈ ತರಗತಿಯಲ್ಲಿ ನಾನು ಹೇಳಿದಾಗ ಇಲ್ಲಿಗೆ ಮುಗೀತು ಅಂತಲ್ಲ. ಅದನ್ನ ನಾನು ಹೇಳಿದೀನಿ ಅಂದ್ರೆ ಆ ಪ್ರತಿಯೊಂದು ಅಕ್ಷರಕ್ಕೂ ಆ ಅದು ಹೇಳುವಾಗ ಅದಕ್ಕೊಂದು ಶಕ್ತಿ ಇದೆ. ಹಾಗೇನೆ ಆ ಮನನಕ್ಕೂ ಕೂಡ ಇದನ್ನ ಮನನ ಮಾಡ್ತಾ ಮಾಡ್ತಾ ಎಲ್ಲಾ ಶ್ಲೋಕಗಳು ಕಲಿತಾ 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 ಅದು ಬಹಳ ಸರಳವಾಗಿ ನಾನು ಯಾರು, ಎಲ್ಲೆಲ್ಲೋ ಏನೇನು ಹುಡುಕ್ಬೇಡ, ಎಲ್ಲಾದ್ರಲ್ಲೂ ನೀನೇ ಇರೋದು. ಯಾವಾಗ ಎಲ್ಲದ್ರಲ್ಲೂ ನಾನೇ ಇದೀನಿ ಅಂದ್ಮೇಲೆ ನನಗೆ ಯಾರು ಬೇರೆ ಅನ್ಸಲ್ಲ, ಯಾವುದು ಬೇರೆ ಅನ್ಸಲ್ಲ. ಸೊ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಮನನದಿಂದ ತಿಳಿಯೋದು ಅಂದ್ರೆ, ನನಗ್ ತಿಳಿದಿದ್ದು ಅಂದ್ರೆ ಅದೇ ಎಲ್ಲ ಸಮಯದಲ್ಲೂ ಬಹಳ ಪ್ರಶ್ನೆಗಳು. ಆಮೇಲೆ ಅದೇ ಆ ಹೇಳಿ. ಬೇ ಎಲ್ಲದನ್ನು ಅದೇ ಹುಡ್ಕೋದು ಮತ್ತೆ ಪ್ರಶ್ನೆಗಳು. ಆಮೇಲೆ ಇನ್ನೊಂದು ಇವಾಗ ಈ ಈ ಸಮಯ ನನಗೆ ಹುಡುಕೋದು ಪ್ರಶ್ನೆಗಳು, ಆದ್ರೆ ಕೊನೆಗೆ ನಿಮ್ಗೆ ಅದಕ್ಕೆ ಪರಿಹಾರ ಸಿಗಲ್ವಾ ಇದರಿಂದ? ಅದೇ ಅದೇ ಈ ಮನನದಿಂದ ಅದೇ ಇಲ್ಲಿ ಮನನ ಮನನದಿಂದ ಉತ್ತರ, ನನಗಿರೋ ಪ್ರಶ್ನೆಗಳಿಗೆ ಮತ್ತೆ ಆ ಹುಡುಕಾಟಕ್ಕೆ ಉತ್ತರ ಮನನ. ಅದಾಗದೆ ಸಿಗುತ್ತೆ. ಮನನ ಮಾಡ್ತಾ 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 ಅದು ಎಲ್ಲಾ ಕೆಲಸದಲ್ಲೂ ಏನು ಇಲ್ಲಿ ತರಗತಿಯಿಂದ ಕಲಿತ ನಂತರ ಪ್ರತಿದಿನ ದಿನನಿತ್ಯದಲ್ಲಿ ಈಗ ನನ್ನ ಮನುಷ್ಯ ಜನ್ಮ ಬುದ್ಧಿ ಅದು ಇರೋದ್ರಿಂದ ದಿನನಿತ್ಯ ಎಲ್ಲಾ ಸಮಯಗಳು ಇದೆ, ಎಲ್ಲಾ ರೀತಿ ಸಂದರ್ಭಗಳು ಇದೆ. ಆದ್ರೆ ಎಲ್ಲಾ ಸಮಯ ಎಲ್ಲಾ ಸಂದರ್ಭದಲ್ಲೂ ಅಲ್ಲಿ ನಾನೇ ಪೂರ್ತಿಯಾಗಿ ಅಲ್ಲಿ ನಾನಾಗಿ ಇರೋದಕ್ಕೆ ಈ ಮನನ ಬಹಳ ಮುಖ್ಯವಾಗಿದೆ. ಅದು ಬಹಳ ಸಹಾಯ ಮಾಡಿದೆ. ಯಾಕಂದ್ರೆ ಬಹಳ ಸರಳವಾಗಿ ಕಳೆದು ಹೋಗೋದು ಬಹಳ ಸರಳ, ಅದೇ ಕಳೀದೆ ಇಲ್ಲಿ ಕಲ್ತಿರೋದನ್ನ ಆ ಕ್ಷಣದಲ್ಲಿ ನಾನು ನೆನಪಿಸ್ಕೊಳ್ಳೋದಿದೆಯಲ್ಲ, ಅದು ಮಾಡ್ತಾ ಮಾಡ್ತಾ ಅಭ್ಯಾಸದಿಂದ ಇಲ್ಲಿ ತರಗತಿಯಲ್ಲಿ ಶ್ಲೋಕ ಮನನ ಮಾಡೋದ್ರಿಂದ ಅದು ಬಹಳ ಸರಳವಾಗಿ ಇಲ್ಲಿ ಸಿಗುವಂಥದ್ದು, ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಬಹಳ ಮುಖ್ಯ ಅನ್ಕೊಂಡಿದ್ದು ಯಾವುದೋ ಒಂದು ಕೆಲಸ ಮಾಡುವಂಥದ್ದು, ಹಣ ಮಾಡುವಂಥದ್ದು, ಮನೆ ಮಾಡುವಂಥದ್ದು, ಯಾವುದೋ ಸಂಬಂಧಗಳು, ಇದೆಲ್ಲ ಮುಖ್ಯ ಅನ್ಕೊಂಡಿದ್ದು. ಇದಕ್ಕೂ ಮುಖ್ಯವಾಗಿರುವಂಥದ್ದು ಈಗ ನನಗೆ ಈ ಮನುಷ್ಯ ಜನ್ಮ ಸಿಕ್ಕಿರೋದು, ನಾನು ಎಲ್ಲಾ ಸಮಯದಲ್ಲೂ ಈ ಶರೀರ ನನಗೆ ಸಿಕ್ಕಿರೋದ್ರಿಂದ ನಾನು ಈ ಶರೀರಕ್ಕೆ ನಾನು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಈ ಶರೀರ ಇರೋದ್ರಿಂದ ನಾನು ಎಲ್ಲಾ ಕಡೆ ಓಡಾಡಿ ಎಲ್ಲಾ ಕೆಲಸ ಮಾಡಕ್ ಆಗ್ತಿದೆ. ಸೊ ನನ್ನನ್ನು ನಾನು ತಿಳ್ಕೊಳಕ್ಕೆ ಈ ಮನುಷ್ಯ ಜನ್ಮ ಇರೋದ್ರಿಂದ ಸಾಧ್ಯ ಆಗ್ತಿದೆ. ಯಾಕಂದ್ರೆ ಮನುಷ್ಯನಿಗೆ ಮಾತ್ರ ಬುದ್ಧಿ ಇರೋದು, ಬುದ್ಧಿವಂತ ಪ್ರಾಣಿ ಮನುಷ್ಯ. ಹೀಗೆ ನನ್ನನ್ನ ನಾನು ತಿಳ್ಕೊಳಕ್ಕೆ, ನನ್ನ ಬಗ್ಗೆ ನಾನು ಅರಿವಿಗೆ ತಗೊಳ್ಳೋದಕ್ಕೆ, ಎಲ್ಲಾ ಕ್ಷಣದಲ್ಲೂ ನಾನಾಗಿರೋದಕ್ಕೆ, ಎಲ್ಲೋ ಏನು ಹುಡ್ಕೋದಲ್ಲ, ಎಲ್ಲದರಲ್ಲೂ ಒಂದು ಶಕ್ತಿ ಇದೆ, ಅಂಥದ್ದೇ ಶಕ್ತಿ ನನ್ನಲ್ಲಿದೆ, ಆ ಶಕ್ತಿನೇ ನಾನು ಅಂತ ಈ ರೀತಿ ಈ ಮನನದಿಂದ ಬಹಳ ಸರಳವಾಗಿ ಎಲ್ಲವನ್ನೂ ಮನನ ಮಾಡ್ತಾ ಮಾಡ್ತಾ ಮಾಡ್ತಾ
ಅದು ಮನನ ಅನ್ನೋದೇ ಒಂದು ಆ, ಒಂಥರ ಮ್ಯಾಜಿಕ್ ತರ. ಅದು ಮಾಡ್ತಾ ಮಾಡ್ತಾ ಗೊತ್ತಿಲ್ದೇನೆ ನೈಸ್. ಮಾಡೋದ್ರಿಂದ ಅದು ಬರುತ್ತೆ ನಿಮ್ಮ ಬಂದು ಬರುತ್ತೆ ಜೀವನದಲ್ಲಿ ಅಂತ ಅದು ಅನಿಸ್ತು. ಮ್ಯಾಜಿಕ್ ಹಾಗೆ ಮಾಡಿದೆ. ಹಾಗೆ ಅಂದ್ರೆ ಹ್ಮ್. ಅದು ಎಲ್ಲೋ ಇವ್ರು ಕಲಿಸ್ಬೋದಾ? ಈಗ ಪದ್ಮಮ್ಮ ಕ್ಲಾಸಿಗೆ ಹೋಗೋದ್ರಿಂದ ಕ್ಲಾಸಿಗೆ ಹೋದಾಗ ಮಾತ್ರ ಅಲ್ಲಿ ಏನಾದ್ರು ಸಿಗ್ಬೋದಾ? ಅಲ್ಲಿ ಏನಾದ್ರು ಸಿಗುತ್ತಾ ಅಂತ, ಇಲ್ಲ ಮೊಬೈಲಲ್ಲಿ ಏನೋ ಸಿಗುತ್ತಾ ಅಂದ್ರೆ ಈ ರೀತಿ ಎಲ್ಲಾ ಸಮಯದಲ್ಲಿ ಏನೋ ಹುಡ್ಕಾಡೋದ್ಕಿಂತ ಅದು ಇಲ್ಲೇ ಇದೆ, ನಿನ್ನಲ್ಲೇ ಇದೆ, ಅದು ನೀನೆ ಅಂತ ಹೇಳ್ಬಿಟ್ಟು ಬಹಳ ಸರಳವಾಗಿ ಹಂತ ಹಂತವಾಗಿ ಇದಕ್ಕೆ ನಾನು ಅದೇ ನೀವು ಹೇಳ್ದಾಗೆ ಈ ತರಗತಿ ಬಹಳ ಈ ತರಗತಿಯಲ್ಲಿ ಬಹಳ ಶ್ಲೋಕ ಮನನ ಮಾಡಿರೋದ್ರಿಂದ ಈ ತರ ಆಗುತ್ತೆ. ಆದ್ರೆ ಇದ್ರ ಮೊದಲನೇ ಹಂತ ಈ ರೀತಿ ಇರ್ಲಿಲ್ಲ ನನಗೇನೆ. ಅದು ಅದೇ ಶ್ಲೋಕ ಹೇಳ್ತಾ ಹೇಳ್ತಾ ಅದನ್ನ ಅರ್ಥ ಮಾಡ್ಕೋತಾ ಮಾಡ್ಕೋತಾ ಅದು ಹಂತ ಹಂತವಾಗಿ ಅದು ಯಾವುದು ಬದಲಾಗದೆ ಇರುವಂತದ್ದು ಇದೆ, ಶಾಶ್ವತವಾಗಿರುವಂತದ್ದು ಇದೆ ಅನ್ನುವಂಥದ್ದು ಇದ್ರಿಂದ ತಿಳಿತೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಜಿ. ಬೇರೆ ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಾ? ಕುಸುಮ ಅವರು ಆಗಲ್ಲ ಅಂತೀರಾ? ಸ್ವಲ್ಪ ಸ್ವಲ್ಪ ಹೇಳ್ತೀನಿ. ನಂಗೆ ತುಂಬಾ ಕೋಪ ಬರ್ತಾ ಇತ್ತು, ಕೋಪ ಕಡಿಮೆ ಆಗಿದೆ. ಆಮೇಲೆ ಮಕ್ಕಳು ಏನಾದ್ರು Nice. ಹೇಳಿದ್ರೆ ತುಂಬಾ ಬೇಗ ತುಂಬಾ ಅಳ್ತಾ ಇದ್ದೆ. ಈಗ ಅಳೋದೇ ಇಲ್ಲ, ಅಳೋದೇ ಬರೋದಿಲ್ಲ ಈಗ. ಆಮೇಲೆ ತುಂಬಾ ಚೇಂಜ್ ಆಗಿದೆ ಶ್ರೀಕೃಷ್ಣ ಈಗ. ತಗೊಂಡ್ಬಿಟ್ಟಿದ್ದಾನೆ ಎಲ್ಲ. ಹಾ, ಎಲ್ರು ಹೇಳ್ತಾರೆ ನೀ ಚೇಂಜ್ ಆಗಿದೀಯಾ ಅಂತ. ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನಂಗೆ ಗೊತ್ತಿರೋದು ಇಷ್ಟೇನೆ, ಸ್ವಲ್ಪ ನನ್ಗೆಲ್ಲ ಅರಿವಾಗಿದೆ ಅಷ್ಟೇ. ನೋವ್ತಾ ಇದೆ, ಹಾಗೆಲ್ಲ ತುಂಬಾ ಮಾತಾಡಕ್ಕಾಗಲ್ಲ. ಪರವಾಗಿಲ್ಲ, ಇಷ್ಟ ಮಾತ್ರ ಹಂಚ್ಕೊಂಡ್ರಲ್ಲ. ಹಾ ಹಾ. ಸಾವಿತ್ರಿಜಿ ಏನಾದ್ರು ಒಂದ್ ಸ್ವಲ್ಪ ಮಾತಾಡಕ್ ಆಗತ್ತಾ ಇಲ್ವಾ? ತೊಂದ್ರೆ ಇದೆಯಾ? ಸಾಧ್ಯ ಇದ್ರೆ ಮಾತಾಡಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡೋರಂತೆ. ಸಾವಿತ್ರಿ ಅವರಿಲ್ಲ ಅಮ್ಮ. ಇಲ್ಲ ಅನ್ಸುತ್ತೆ. ಸುಮತಿ ಅಮ್ಮ, ಅವ್ರಿಗೆ ಸುಮತಿ ಅಮ್ಮ. ಸುಮತಿ ಆಂಟಿ, ಇದು ಫಸ್ಟ್ ಧ್ಯಾನ ಶ್ಲೋಕ, ಅದರ ಮೇಲೆ ಈ ಪ್ರಶ್ನೆಗಳಿರೋದು. ಫಸ್ಟ್ ಫಸ್ಟ್ ಧ್ಯಾನ ಶ್ಲೋಕ ಗೊತ್ತಾ? ನನ್ ಅಂದ್ರೆ ಅದು ಕಂಠಪಾಠವಾಗಿ ಗೊತ್ತಿಲ್ಲ, ಬಟ್ ಅದೇ ಯುಧಿಷ್ಠಿರದ್ದು ಅದು ಅಂತ ನೆನಪಿದೆ. ಯುಧಿಷ್ಠಿರಂದಲ್ಲ, ಪಾರ್ಥಾಯ ಪ್ರತಿಬೋಧಿತಂ. ಅದು ಧ್ಯಾನ ಶ್ಲೋಕ. ಧ್ಯಾನ ಶ್ಲೋಕದ ಬಗ್ಗೆ ಇದೆಲ್ಲ ಸಿಂಪಲ್ ಆಗಿ ಹಾಗೇನೆ ಹೇಳು ಅಂತ, ಇದು ಆನ್ಸರ್ ಮಾಡುವಂತಹದ್ದೇ ಕ್ವಶನ್ಸ್. ಮೊದಲನೇ ಕ್ವಶನ್ ನಾನು ಓದ್ ಹೇಳ್ತೀನಿ, ತೊಂದ್ರೆ ತಗೊಳೋದ್ ಬೇಡ. ಭಗವದ್ಗೀತೆ ಅಂದ್ರೇನು? ಭಗವದ್ಗೀತೆಯನ್ನ ಯಾರಿಗೆ ಹೇಳಿದ್ರು? ಭಗವದ್ಗೀತೆ ಯಾವ ಗ್ರಂಥದ ಮಧ್ಯೆ ಬಂದಿದೆ? ಅದನ್ನ ಬರ್ದಿರೋರು ಯಾರು? ಭಗವದ್ಗೀತೆಯ ವಿಷಯವನ್ನು ಕುರಿತಾಗಿ ಯಾವ ವಿಷಯನ ಕುರಿತಾಗಿ ಅದು ಹೇಳುತ್ತೆ? ಮತ್ತೆ ಅದನ್ನ ಭಗವತಿ ಅಂತ, ಅಂಬಾ ಅಂತ ಹೇಳಿದೆ ಆ ಶ್ಲೋಕದಲ್ಲಿ. ಅದು ಯಾತಕ್ಕೆ ಹಾಗೆ ಹೇಳಿದ್ದಾರೆ? ಇದು ಭಗವದ್ಗೀತೆಯನ್ನ ಪರ್ಸಾನಿಫೈ ಮಾಡಿರೋದು ಅಂಬಾ ಭಗವತಿ ಅಂತ. ಹಾಗೆ ಹಾಗೆ ಮಾಡಿ ಇದನ್ನ ಹೇಳಿದ್ದಾರೆ. ಭಕ್ತಿಯಿಂದ ಮೊದಲು ಭಗವದ್ಗೀತೆಗೆ ನಾವು ನಮನವನ್ನ ಅರ್ಪಿಸ್ತಾ ಇರೋದು ಮೊದಲನೇ ಧ್ಯಾನ ಶ್ಲೋಕ. ಇಲ್ಲಿ ಎಷ್ಟು ಅಧ್ಯಾಯ ಇದೆ? ಇದ್ರ ಭವಬಂಧನದಿಂದ ಇದು ಹೇಗೆ ಹೊರಗಡೆ ತಗೊಂಡ್ಬರುತ್ತೆ? ಮತ್ತೆ ಇದು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದು ನಿಮ್ಮ ಅನಿಸಿಕೆ. ಮುಂದೆ ಏನಾಗಬಹುದು ಅಂತಂದ್ಬಿಟ್ಟು ನೀವು ನಂಬಿಕೊಂಡು ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀರಾ? ಅಥವಾ ಈಗಾಗ್ಲೇ ಒಂದಷ್ಟು ನೀವು ಕಲ್ತಿದ್ರೆ ಅದು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮವನ್ನ ಬೀರಿದೆ? ಹೀಗೆ ಇಷ್ಟು ಪ್ರಶ್ನೆಗಳು. ಸ್ವಲ್ಪ ಇದಾಗಿ ಶಾರ್ಟ್ ಆಗಿ ಹೇಳ್ತೀನಿ ಅಂತ. ಇದು ವೇದವ್ಯಾಸ ಬರ್ದಿರೋದು, ಇದು ಎಲ್ಲಾರ್ಗೂ ಗೊತ್ತಿರೋದು. ಬರೀ ನನ್ ಯಾವ್ದೇ ಚಿಕ್ಕ ಇದೆಲ್ಲರಿಗೂ ಗೊತ್ತಿರೋದು ಬಿಟ್ಬಿಟ್ಟು ಭಗವದ್ಗೀತೆ ನನ್ನ ಜೀವನದಲ್ಲಿ ಗೀತೆ ಬಂದ್ಬಿಟ್ಟು ನನ್ನ ಜೀವನಕ್ಕೆ ಅದು ಮ್ಯಾನ್ಯುಯಲ್. ಅದು ನಾನು ಪರ್ಸನಲ್ ಆಗಿ ನಾನು ಎಲ್ಲಿ ಓದಿರೋದು ಆ ತರದಲ್ಲ. ನನ್ಗೆ ಯಾವತ್ತು ನನ್ನ ಜೀವನದಲ್ಲಿ ಕನ್ಫ್ಯೂಷನ್ ಆಗಿದೆ,
ನಾನು ಎಲ್ಲಾ ತರ ಫಾರ್ಮಲ್ ಎಜುಕೇಶನ್ ಕಲ್ತಿರೋದು ಎಲ್ಲಾರ ಹತ್ರನೂ ಉಪದೇಶ ಎಲ್ಲಾನು ಬಿಟ್ಟು ಎಷ್ಟೋ ಸಂದರ್ಭಗಳಲ್ಲಿ ನನ್ಗೆ ಕನ್ಫ್ಯೂಷನ್ ಆದಾಗ ಅಥವಾ ದುಃಖ ಆದಾಗ ನಾನು ಯಾವ ತರ ಡಿಸಿಷನ್ ತಗೋತೀನಿ ಅಥವಾ ನಾನು ಯಾವ ತರ ಆಕ್ಷನ್ ನನ್ನ ಕಡೆಯಿಂದ ಬರ್ಬೇಕು ಅನ್ನೋವಾಗಲ್ಲ ನಾನು ಭಗವದ್ಗೀತೆ ಮೇಲೆ ಆಧಾರದ ಮೇಲೆ ನಾನು ಯೋಚನೆ ಮಾಡಿ, ನಾನೇನ್ ಕಂಪ್ಲೀಟ್ ಆಗಿ ಓದಿಲ್ಲ ಏನಿಲ್ಲ, ಎಷ್ಟು ಮಟ್ಟಕ್ಕಾಗತ್ತೋ ಅಷ್ಟನ್ನ ಅರ್ಥ ಮಾಡ್ಕೊಂಡಿರ್ತೀನಲ್ವಾ, ಅದನ್ನೇ ಪದೇ ನನ್ಗೆ ಅದನ್ನೇ ಯೋಚನೆ ಮಾಡಿ ಅದ್ರ ಮೇಲೆ ನಾನು ಆಕ್ಷನ್ ಆಗ್ಲಿ ನನ್ನ ಡಿಸಿಷನ್ ಆಗ್ಲಿ ನಾನು ತಗೊಂತೀನಿ. ಆದ್ರಿಂದ ನನಗೆ ಭಗವದ್ಗೀತೆ ನನ್ನ ಲೈಫ್ಗೆ ಅದು ಮ್ಯಾನ್ಯುಯಲ್ ಗೈಡ್. ಅದು ನನಗೆ ನನ್ನ ಪ್ರಾಕ್ಟಿಕಲ್ ಆಗಿ ನಾನು ನಿಜವಾಗ್ಲೂ ನನ್ನ ಜೀವನದಲ್ಲಿ ಅದನ್ನ ನಂಬ್ಕೊಂಡಿರೋ ಅಂತಾಳು. ಅದು ಶ್ರೀಕೃಷ್ಣನೇ ನನ್ಗೆ, ಅದು ದೇವ್ರೇ. ಅದು ಅವನ್ ಮಾತು ನನ್ಗೆ ಹೇಳಿದ ತರಾನೇ, ಅವನು ಅರ್ಜುನನ್ಗೆ ಹೇಳಿ ಯಾರ್ಗ್ಯಾರು ಹೇಳಿರ್ಲಿ ಗ್ರಂಥದಲ್ಲಿ ಪ್ರತಿಯೊಂದನ್ನು ನನ್ನ ಕಾಂಟೆಕ್ಸ್ಟ್ ಅಲ್ಲಿ ನಾನು ಅದನ್ನ ಅರ್ಥ ಮಾಡ್ಕೊಂತೀನಿ. ಆಮೇಲೆ ಮುಂಚೆಯಿಂದ ನಮ್ಗೆ ಚಿಕ್ಕ ವಯಸ್ಸಿಂದ ಎಲ್ಲಾರು ಮನೆಯಲ್ಲಿ ಆ ಮಾರಲ್ ವ್ಯಾಲ್ಯೂಸ್ ಏನ್ ಕೊಡ್ತಾ ಇದ್ರು ಅದ್ರ ಮೇಲೆ ಎಷ್ಟೋ ಮಟ್ಟಿಗೆ ಅವ್ರು ಹೇಳಿದಾರೆ, ನಮ್ ಚಿಕ್ಕ ವಯಸ್ಸಿಂದ ಹೇಳಿದಾರೆ ಅಂತ ಅದೇ ತರ ಜೀವನ ಮಾಡ್ಕೊಂಡ್ ಬಂದಿತ್ತು. ಇನ್ನ ಲೈಫ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಇರೋವಾಗ ಮತ್ತೆ ನಾವು ಚಿಕ್ಕ ಮಕ್ಕಳ ತರ ಹೋಗಿ ಅಥವಾ ಯಾರ ಹತ್ರನ ಹೋದಾಗ್ಲೂ ಅವ್ರ ಕಡೆಯಿಂದ ನಮ್ಗೆ ಗೈಡೆನ್ಸ್ ನನ್ಗೆ ಕರೆಕ್ಟು ಅಂತ ಅನ್ಸ್ತಾ ಇರ್ಲಿಲ್ಲ, ಅಥವಾ ನನ್ ಸಂದರ್ಭ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಬೇರೇನೋ ಹೇಳ್ತಾ ಇದಾರೆ, ನನ್ಗೇನೋ ಬೇರೇನೋ ನಡೀತಾ ಇದೆ. ಅವ್ರು ಇದು ನನ್ಗೆ ಇದ್ ಮಾಡ್ತಾ ಇಲ್ಲ, ನನ್ಗೂ ಅವ್ರು ಹೇಳೋದು ಸೂಟ್ ಆಗಲ್ಲ ಅನ್ನೋವಾಗೆಲ್ಲಾನು ಮತ್ತೆ ನಾನು ಭಗವದ್ಗೀತಾನೇ ಡಿಪೆಂಡ್ ಆಗಿದ್ದೀನಿ. ಆ ತರ ನನ್ನ ಜೀವನದಲ್ಲಿ ಅದು ಎಫೆಕ್ಟ್. ಆಮೇಲೆ ಇದು ನನಗೆ ಏನ್ ಕೊಟ್ಟಿದೆ ಭಗವದ್ಗೀತೆ ಅಂದ್ರೆ, ನನ್ಗೆ ನನ್ನ ಆಕ್ಷನ್ಸ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ. ಆಮೇಲೆ ಕಾನ್ಶಿಯಸ್ ಅವೇರ್ನೆಸ್, ಅದು ಮುಂಚೆಯಿಂದ ಚಿಕ್ಕ ವಯಸ್ಸಿಂದನು ಎಲ್ಲಾರ್ಗು ನನ್ನ ಜೀವನದಲ್ಲಿ ಯಾರು ಬಂದಿದಾರೋ ಪೇರೆಂಟ್ಸ್ ಇಂದ, ಟೀಚರ್ಸ್ ಇಂದ, ನನ್ಗೆ ಫ್ರೆಂಡ್ಸ್ ಇಂದ ಎಲ್ಲಾರ್ದು ಗೈಡೆನ್ಸ್, ಅವರು ಒಂದು ಇದು ಮೇಲೆ ನಾವು ಅದನ್ನ ಇಟ್ಕೊಂಡು ನಾನು ಏನ್ ನಡ್ಕೊಂಡಿದೀನೋ. ಇನ್ನ ಒಂದಷ್ಟು ಅವ್ರು ಯಾಕೆ ಹೇಳಿದ್ರು, ನಾನು ಯಾಕೆ ಮಾಡ್ದೆ, ನಾನೇನ್ ಬ್ಲೈಂಡ್ ಆಗಿ ಅವ್ರು ಹೇಳಿದ್ರು ಚಿಕ್ಕ ಮಕ್ಳ ತರ ಮಾಡ್ತಾ ಹೋಗಿದ್ದು. ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡಿದ್ರೆ ತಪ್ಪು, ಹಾಗ್ ಮಾಡ್ಬಾರ್ದು, ಅವ್ರ ಮೈಂಡ್ಸ್ ನೋಯಿಸ್ಬಾರ್ದು, ಆ ತರ ಮಾಡ್ಕೊಂಡೇ ಬಂದಿದ್ದು. ಬಟ್ ಭಗವದ್ಗೀತೆಯಿಂದ ಏನ್ ಬಂತು, ಯಾಕೆ ಮಾಡ್ಬಾರ್ದು, ಅವ್ರು ಹೇಳ್ದೆ ಹೋಗಿರ್ಬೋದು, ಸುಮ್ನೆ ಹಿಂಗ್ ಮಾಡ್ಬೇಡ ಅಂತ. ಮಕ್ಳಿಗೆ ಅಲ್ಲಿ ಮಣ್ ಮುಟ್ಬೇಡ ಅಂತ ಅಷ್ಟೇ ಹೇಳ್ತೀವಿ ನಾವು, ಯಾಕೆ ಮುಟ್ಬಾರ್ದು. ಆ ಮಕ್ಳು ಒಬಿಡಿಯಂಟ್ ಮಕ್ಳಾದ್ರೆ ಮುಟ್ಟಲ್ಲ, ಬಾಯಿಗೆ ಹಾಕೋಬೇಡ ಅಂತ ಹೇಳ್ತಾರೆ, ಆತರ ಮುಟ್ಟಲ್ಲ ಅಷ್ಟೇ. ಬಟ್ ಯಾಕೆ ಏನು ಅಂತ ಬೆಳಿತಾ ಅವ್ರು ಹೇಗ್ ತಿಳ್ಕೊಂತಾರೆ, ಅದೇ ತರಾನೇ ನನ್ನ ಆಕ್ಷನ್ಗಳು ಎಲ್ಲಾರು ಹೇಳಿದ್ದು ಪಾಲನೆ ಮಾಡ್ಕೊಂಡೇ ಬಂದಿದ್ದೆ. ಯಾಕೆ ಅಂತ ಇನ್ನ ಚೆನ್ನಾಗೆ ಗೊತ್ತಾಯ್ತು. ಇವಾಗ ಲಾಸ್ಟ್ ಪ್ರಶ್ನೆಗೆ ಇವಾಗ ಹೇಳಿದ್ ಎಲ್ಲಾರು ಹೇಳಿದ್ರಲ್ಲಿ ತುಂಬಾ ಅರ್ಥ ಇದೆ. ಮತ್ತೆ ನಾನು ಇದ್ ಮಾಡಕ್ ಹೋಗಲ್ಲ. ಈ ಲಾಸ್ಟ್ ಅಲ್ಲಿ ಒಂದು ಪ್ರಶ್ನೆ ಹೇಳೋವಾಗ್ಲೇ ಯೋಚನೆ ಮಾಡ್ತಾ ಇದ್ದೆ, ನನ್ಗೇನೋ ಚಾನ್ಸ್ ಬಂದ್ರೆ ನಾನೇನು ಹೇಳ್ಬೇಕು ಅಂತ. ಆವಾಗ ನನ್ಗೆ ಸಿಕ್ಕಿದ್ದು ಉತ್ತರ ಇದು. ಏನಂದ್ರೆ ನನ್ನ ಆಕ್ಷನ್ಸ್ ಎಲ್ಲ ಮಾಡ್ತಾನೆ ಇದ್ದೀನಿ. ಮುಂಚೆಗೂ ಇವಾಗೂ ಏನು ವ್ಯತ್ಯಾಸ ಅಂದ್ರೆ, ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ನಾನು ಸ್ವಲ್ಪ ಅನ್ಅಟ್ಯಾಚ್ಡ್ ಆಗಿ ಇದ್ದೆ. ಇವಾಗ ಇನ್ನ ಒಂದ್ ಸ್ವಲ್ಪ ಜಾಸ್ತಿ ಅನ್ಅಟ್ಯಾಚ್ಡ್ ಆಗಿರ್ಬೋದು. ತುಂಬಾ ಕಂಪ್ಲೀಟ್ ಆಗಿ ವೈರಾಗ್ಯ ಅಂತ ಅಲ್ಲ, ಇನ್ನೊಂದ್ ಸ್ವಲ್ಪ ಅಂದ್ರೆ ನನ್ನ ಆಕ್ಷನ್, ನಾನು ಏನ್ ಮಾಡ್ಬೇಕು, ನನ್ ಕರ್ತವ್ಯ ಏನೋ, ನಾನು ಇಂಥ ಪರಿಸ್ಥಿತಿನಲ್ಲಿ ನಾನೇನ್ ಮಾಡ್ಬೇಕು ಅಂತ ಅದು ಮಾತ್ರ ಫೋಕಸ್ ಮಾಡ್ತೀನಿ, ಅದು ಮಾಡ್ಕೊಂಡು ಹೋಗ್ತೀನಿ. ಏನಾರು ರಿಸಲ್ಟ್ ಬರ್ಲಿ, ಹೆಂಗಾರು ಹೋಗ್ಲಿ, ಏನಾರು ಹೋಗ್ಲಿ, ನೆಕ್ಸ್ಟ್ ಒಂದ್ ಮಿಷನ್ ತರ ನಾನು ಮಾಡ್ಕೊಂಡು ಹೋಗ್ತೀನಿ. ಒಂದೇ ಒಂದ್ ಏನ್ ಯೋಚನೆ ಮಾಡ್ತೀನಿ ಅಂದ್ರೆ, ಎಷ್ಟೋ ಸತಿ ಗೊತ್ತಿಲ್ದೇನೋ ಪ್ರೆಷರ್ಗೋ, ಸ್ಟ್ರೆಸ್ಗೋ, ಸ್ಟ್ರೈನ್ಗೋ, ಕನ್ಫ್ಯೂಷನ್ಗೋ ಏನೋ ತಪ್ಪುಗಳು ನಡೀತಾ ಹೋಗತ್ತೆ. ನಡೆದಾಗ ನಾನ್ ಮತ್ತೆ ಅದನ್ನ ಇದೆಲ್ಲ ಭಗವದ್ಗೀತೆನಲ್ಲಿ ಕಾರಣನೇ ಹೇಳ್ಬೋದು. ಎಲ್ಲಾರು ಹೇಳಿದ್ರು, ಅದನ್ನ ನನ್ಗೆ ಇನ್ನ ಕನ್ಫರ್ಮೇಶನ್ ಸಿಕ್ತು ಭಗವದ್ಗೀತೆಯಿಂದ. ಯಾಕೆ ಅವ್ರು ಆತರ ಹೇಳ್ತಾ ಇದ್ರು ಇಷ್ಟು ವರ್ಷ, ನಮ್ನ ಯಾಕೆ ಈ ತರ ಹೇಳಿ ಬೆಳೆಸಿದ್ರು ಅನ್ನೋದು ಚೆನ್ನಾಗ್ ಕನ್ಫರ್ಮೇಶನ್ ಸಿಕ್ತು.
ಅದನ್ನ ಸರಿ ಮಾಡ್ಕೊಳಕ್ ನೋಡ್ತೀನಿ. ತಪ್ಪಾಗತ್ತೆ, ಖಂಡಿತ ಆಗತ್ತೆ, ಗೊತ್ತಿದ್ದು ಗೊತ್ತಿಲ್ದೆ ಸುಮಾರು ಸತಿ ತಪ್ಪಾಗತ್ತೆ. ಅದನ್ನ ಇವಾಗ ತುಂಬಾ ಮುಂಚೆ ಅಂದ್ರೆ ಸ್ವಲ್ಪ ಸಂಕೋಚ ಇತ್ತು, ಇನಿಬಿಷನ್ ಇತ್ತು. ಇವಾಗ ಅದು ಏನು ಇಲ್ಲ. ನಾನು ಏನೇ ಮಾಡಿದ್ರು ಕಾನ್ಫಿಡೆಂಟ್, ತಪ್ಪು ಮಾಡಿದ್ರು ನಾನು ಕಾನ್ಫಿಡೆಂಟ್ ಆಗಿ ನಾನು ಒಪ್ಕೊಳ್ಳೋ ಅಂತ, ನಾನು ತಪ್ಪು ಮಾಡಿದೀನಿ ಅಂತ ಕಂಪ್ಲೀಟ್ ಸರೆಂಡರು ಮಾಡ್ಕೊಂತೀನಿ. ಅಂದ್ರೆ ನಾನು ಈಗೋನ ನಾನು ಕಂಪ್ಲೀಟ್ ಆಗಿ ಸರೆಂಡರ್ ಮಾಡ್ಕೊಂತೀನಿ, ನಾನು ಒಪ್ಕೊಂತೀನಿ. ನೆಕ್ಸ್ಟ್ ನನಗ್ ಗೊತ್ತಿರೋ ಮಟ್ಟಕ್ಕೆ ಯಾವ್ದು ನೆಕ್ಸ್ಟ್ ಕರೆಕ್ಟ್ ಸ್ಟೆಪ್ ಏನ್ ಮಾಡ್ಕೋಬಹುದು, ಕಂಪ್ಲೀಟ್ ಆಗಿ ರೆಕ್ಟಿಫೈ ಮಾಡಕ್ ಆಗದೆ ಹೋದ್ರುನು ಎಷ್ಟು ಮಟ್ಟಿಗೆ ರೆಕ್ಟಿಫೈ ಆಗ್ಬೋದು, ಇದೆಲ್ಲಾನು ಭಗವದ್ಗೀತಾನೇ ಕಾರಣ. ಅದು ಈ ತರ ನಾನು ಸುಮ್ನೆ ಹಂಗೆ ಓದ್ಬಿಟ್ರೆ ಏನು ಬರಲ್ಲ. ನೀವೆಲ್ಲ ಹೇಳೋವಾಗ ಯಾರೋ ಏನೋ ಮಾತಾಡ್ತಾರೆ, ಯಾವುದೋ ಒಂದು ಟಕ್ಕಂತ ಫ್ಲಾಶ್ ಆಗತ್ತೆ, ಇನ್ಯಾರೋ ಏನೋ ಒಂದು ಹೇಳಿದಾಗ ಇನ್ನೊಂದು ಫ್ಲಾಶ್ ಆಗತ್ತೆ. ಇಷ್ಟ ಮಟ್ಟಿಗೆ ಹೇಳ್ಬಲ್ಲ. ಇನ್ನೆಲ್ಲರಿಗೂ ಇನ್ನು ಇದೆಲ್ಲ ಬರ್ದಿದ್ದು 18 ಅಧ್ಯಾಯ ಮಹಾಭಾರತ್ ಮಧ್ಯ ಇರೋದು ಇದು ಎಲ್ಲರಿಗೂ ಗೊತ್ತಿರೋದೆ. ನನ್ನ ಜೀವನಕ್ಕೆ ಭಗವದ್ಗೀತೆ ಅಂದ್ರೆ ಏನು ಅಂದ್ರೆ ತುಂಬಾ ದೊಡ್ಡ ವಿಚಾರ. ಭಗವದ್ಗೀತೆ ನನ್ನ ಬೆನ್ನಿಂದೆ ನನ್ನ ಜೊತೆಗೆ ಇರುವಂತ ಒಂದು ಗೈಡ್ ನನಗೆ. ಧನ್ಯವಾದಗಳು ಸುಮತಿ, ಬಹಳ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು, ಇಲ್ಲ ಅಂತಂದ್ರೆ ಸರ್ನ ಕೇಳೋಣ. ಅಮ್ಮ ನಳಿನಿ ಅಮ್ಮ ಸೇರ್ಕೊಂಡಿದ್ದಾರೆ, ಅವ್ರೇನಾರು ಹೇಳಲಿಕ್ಕೆ ಇಷ್ಟಪಡ್ತಾರಾ? ಹೌದಾ, ನಂಗೆ ಗೊತ್ತಾಗ್ಲಿಲ್ಲ. ಹರಿ ಓಂ ನಳಿನಿಜಿ. ಹರಿ ಓಂ. ಹರಿ ಓಂ. ಪದ್ಮಾ, ಹೇಗಿದ್ದೀರಾ? ಹರಿ ಓಂ. ಎಲ್ಲರೂ ಚೆನ್ನಾಗಿದ್ದೇವೆ, ಫಸ್ಟ್ ಕ್ಲಾಸ್ ಆಗಿದ್ದೇವೆ. ನೀವು? ನಾವು ಚೆನ್ನಾಗಿದ್ದೀವಿ. ಇಷ್ಟೊತ್ತವರೆಗೂ ಕ್ಲಾಸ್ ನಡೀತಾ ಇತ್ತು, ಸೋ ಲೇಟ್ ಆಗಿ ಬಂದು ಜಾಯಿನ್ ಆದೆ. ಐ ಆಮ್ ಸಿನ್ಸಿಯರ್ಲಿ ಸಾರಿ ಮೈ ಡಿಯರ್. ಪರವಾಗಿಲ್ಲ. ಇವಾಗ ಭಗವದ್ಗೀತೆ ಧ್ಯಾನ ಶ್ಲೋಕ ಮೊದಲನೇದು, ಪಾರ್ಥಾಯ ಪ್ರತಿಬೋಧಿತ ಮೇಲೆ ಇಷ್ಟು ಪ್ರಶ್ನೆಗಳು ನಾವು ಕಲೆ ಹಾಕಿದೀವಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅಥವಾ ವಿವರವಾಗಿ ನೀವು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಹಂಚಿಕೊಂಡ್ರೆ ಸಹಾಯ ಆಗುತ್ತೆ. ಭಗವದ್ಗೀತೆ ಅಂದರೇನು ಅಂದ್ರೆ ಇದು ಭಗವಂತನ ಗೀತೆ, ಶ್ರೀಕೃಷ್ಣನ ಗೀತೆ. ಓಕೆ, ನೋಡಿ, ನಮ್ಗೆ ಈ ಪ್ರಪಂಚದಲ್ಲಿ ಯಾವಾಗ್ಲೂ ಕುಂದುಕೊರತೆಗಳೇ ಕಾಣಿಸ್ತಾ ಇರತ್ತೆ. ಎಲ್ಲಿ ಹೋದ್ರೂ ಕುಂದುಕೊರತೆ. ನಾವು ನೋಡೋದೇ ಅದು, ಅವನಿಗೆ ಅದಿಲ್ಲ, ನಮಗಿದಿಲ್ಲ, ನಮ್ಗಿಷ್ಟು ಕೊಟ್ಟಿದ್ದಾನೆ, ಅವ್ರಿಗಷ್ಟು ಕೊಟ್ಟಿದ್ದಾನೆ. ಈ ತಾರತಮ್ಯದಲ್ಲೇ ನಾವು ಜೀವನ ಸಾಗಿಸ್ಕೊಂಡು ಬರ್ತಾ ಇದೀವಿ ಅಲ್ವಾ? ನಾವು ನೋಡೋ ನಜರಿಂದ ನಾವೇ ದುಃಖಕ್ಕೆ ಈಡಾಗ್ತಾ ಇದ್ದೀವಿ. ಒಬ್ಬರ ಜೊತೆಗೆ ನಾವು ಕಂಪ್ಯಾರಿಸನ್ ಮಾಡೋದನ್ನ ಮೊದ್ಲಿಂದ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ಕಂಪೇರ್. ಭಗವಂತ ಹೇಳ್ತಾನೆ ಕಂಪೇರ್ ಮಾಡಬಾರ್ದು, ಒಬ್ಬರು ನೋಡಿ ಕಂಪೇರ್ ಮಾಡಬಾರ್ದು. ನಾವು ಆಕ್ಚುಲಿ ಅವ್ರವ್ರ ಕರ್ಮಾನುಸಾರವಾಗಿ ಅವ್ರವ್ರಿಗೆ ಫಲ ಸಿಕ್ಕತ್ತೆ. ಅವ್ರ ಕರ್ಮ ಚೆನ್ನಾಗಿದ್ರೆ ಅವ್ರಿಗೆ ಚೆನ್ನಾಗ್ ಸಿಕ್ಕತ್ತೆ. ನಮ್ ಕರ್ಮಗಳಲ್ಲಿ ದೋಷ ಇದ್ರೆ ನಮ್ಗೆ ಏನ್ ದೋಷ ಇರುತ್ತೋ ಅದೇ ಸಿಕ್ಕತ್ತೆ. ನಾವು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಅವ್ರಿಗೆ ಅದು ಸಿಕ್ಕಿದೆ, ನಮ್ಗೆ ಇದು ಸಿಕ್ಕಿಲ್ಲ ಅಂತ ನಾವು ನಮ್ ಜೀವನನ ಏನ್ ಮಾಡ್ಕೊಂಡ್ ಕೂತಿದೀವಿ, ಗೋಳ್ ಮಾಡ್ಕೊಂಡ್ ಕೂತ್ಬಿಟ್ಟಿದೀವಿ ಅಲ್ವಾ? ಅದ್ರದ್ದು ಪರಿಹಾರನ ನೋಡ್ಬೇಕು. ಈ ಪರಿಹಾರ ಅಂದ್ರೆ ಈ ಕೃಷ್ಣ ಏನ್ ಹೇಳಿದಾನಲ್ವಾ, ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್ ಕಮ್ಸ್, ಅದನ್ನ ನಾವು ಸಮಚಿತ್ತದಿಂದ ಸ್ವೀಕಾರ ಮಾಡ್ಬೇಕು. ಆವಾಗ ನಮ್ಗೆ ದುಃಖ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ, ದುಃಖ ಬರಲ್ಲ. ಅವಾಗ ನಮ್ಗೆ ಏನ್ ಬಂದಿದೆ ಅದನ್ನ ಸ್ವೀಕಾರ ಮಾಡ್ಬೇಕು. ಒಬ್ಬರನ್ನ ನೋಡಿದ್ರೆ ನಮಗ್ ದುಃಖ ಜಾಸ್ತಿ ಆಗತ್ತೆ. ಅವ್ರಿಗೆ ಕೊಟ್ಟಿದ್ದಾನೆ, ನಮಗ್ ಕೊಟ್ಟಿಲ್ಲ. ಭಗವಂತನ ಮೇಲೆ ದ್ವೇಷನೂ ಬರುತ್ತೆ. ಅವಾಗ ಭಗವಂತ ನಮ್ಗೆ ಯಾಕೆ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿದ್ದಾನೆ. ಇಂತಹ ಅಜ್ಞಾನದಲ್ಲಿ ನಾವು ನಮ್ಮ ಜೀವನನ ಸಾಗಿಸ್ತಾ ಇದ್ದೀವಿ ನಾವು. ಸೊ ಈಗ ಇನ್ನೇನ್ ಹೇಳೋದು ಭಗವದ್ಗೀತೆ ಬಗ್ಗೆ? ಇನ್ನು ತುಂಬಾ ಇದೆ ಹೇಳೋದು. ನಿಮ್ಗೆ ಎಷ್ಟು ಹೇಳ್ಬೇಕು ಅನ್ಸುತ್ತೋ ಅಷ್ಟು ಹೇಳಿ. ಇದನ್ನ ಹೇಳಿ. ಇವಾಗ ಸೆವೆಂತ್ ಕ್ವಶನ್ ಅಟೆಂಪ್ಟ್ ಮಾಡಿ.
ಅಲ್ಲ, ಭಗವದ್ಗೀತೆ ಯಾವ ವಿಷಯವನ್ನು ಕುರಿತಾಗಿ ಹೇಳುತ್ತದೆ ಅದನ್ನು ಹೇಳಿ, ಹಾ ಅದನ್ನು ಹೇಳಿ ಮತ್ತೆ 7th ಕ್ವೆಶ್ಚನ್ ಅಟೆಂಪ್ಟ್ ಮಾಡಿ. 8 4 ಇದನ್ನ ಹೇಳ್ತೀನಿ ನೋಡು, 7 ಭಗವದ್ಗೀತೆ 8 ಯಾವ ವಿಷಯವನ್ನು ಕುರಿತಾಗಿ ಹೇಳುತ್ತದೆ ಅಂತ. ಹೇಳುತ್ತದೆ, ಅದನ್ನು ಹೇಳಿ. ಹ. ನಾವು ಜೀವನ ಇಲ್ಲಿ ನೋಡಿ, ವಿಷಯ ಅನ್ನೋದ್ರಲ್ಲೇನೆ ವಿಷ ಅಡ್ಗೋಡ್ ಕೂತಿದೆ ಅಲ್ವಾ? ವಿಷ ಅಂದ್ರೆ ಏನು? ವಿಷ ಅಂದ್ರೆ ಏನು ಸ್ವಲ್ಪ ನೋಡ್ಬೇಕಾಗತ್ತೆ. ಅದೇ ಒಬ್ರಿಗೆ ಸಬ್ಜೆಕ್ಟ್ ಆಬ್ಜೆಕ್ಟ್, ಅವ್ರಿಗಿದೆ ನಮಗಿಲ್ಲ, ಅವ್ರಿಗಿದೆ ನಮಗಿಲ್ಲ. ಈ ತಾರತಮ್ಯನೇ ನಾವು ನೋಡ್ತಾ 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 ಇದರಿಂದ ದ್ವೇಷ ಉಂಟಾಗತ್ತೆ. ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ, ನಮಗ್ ಕೊಟ್ಟಿಲ್ಲ, ದ್ವೇಷ. ಅವ್ರನ್ನ ಕಂಡ್ರೇನೆ ದ್ವೇಷ ಮಾಡ್ತೀವಿ ನಾವು. ಬರ್ತಾ 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 ಜಾಸ್ತಿಯಾಗಿ ಅವ್ರನ್ನೇ ದ್ವೇಷ ಮಾಡಕ್ ಶುರು ಮಾಡ್ತೀವಿ. ಯಾಕಂದ್ರೆ ಅವರಲ್ಲಿದೆ, ನಮ್ಮಲ್ಲಿ ಇಲ್ಲ ಅಲ್ವಾ? ನಾವು ಕೆಳಮಟ್ಟದಾಗಿ ಯೋಚನೆ ಮಾಡೋಕ್ ಶುರು ಮಾಡ್ತೀವಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗತ್ತೆ. ಅವಾಗ ಅದು ಜಾಸ್ತಿ 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 ಆಗ್ತಾ ಹೋಗುತ್ತೆ. ಸಂಬಂಧ ಬೆಸಿಬೇಕು ಒಬ್ರ ಜೊತೆಗೆ ಅಲ್ವಾ? ಅದು ದೂರ 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 ಆಗ್ತಾ ಹೋಗುತ್ತೆ. ಆ ವಿಷಯದಲ್ಲಿರೋ ವಿಷನ ಬಿಡ್ಬೇಕು ನಾವು. ವಿಷಯಾಸಕ್ತಿ ಬಿಡ್ಬೇಕು. ವಿಷಯದಲ್ಲಿ ಆಸಕ್ತಿ ಅಂದ್ರೆ ಏನಾದ್ರೂ ಹಾಕೊಂಡು ಹೋಗ್ಲಿ, ಅವ್ರವ್ರ ಜೀವನ ಅವ್ರವ್ರಿಗೆ, ಅದರಲ್ಲಿ ಆಸಕ್ತಿ ತೋರಿಸ್ಬಾರ್ದು. ನಮ್ಮ ಕರ್ಮಗಳನ್ನ ನಾವು ಯಾವ ತರ ಮಾಡ್ಬೇಕು, ಕರ್ಮ ಆಸಕ್ತಿ, ಕರ್ಮನ ಮಾಡ್ಬೇಕು. ಅದರಿಂದ ಏನ್ ಫಲ ಬರುತ್ತಲ್ವಾ ಅದನ್ನ ಬಿಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಕರ್ಮಣ್ಯೇವಾಧಿಕಾರಸೆ ಮಾ ಫಲೇಶು ಕದಾಚನ. ಕರ್ಮಗಳನ್ನ ಮಾಡ್ತಾ ಹೋಗು, ಫಲಾಫಲಗಳನ್ನ ಭಗವಂತನಿಗೆ ಬಿಟ್ಟುಬಿಡು ಮನುಜ. ಈಸ್ ಟೆಲಿಂಗ್ ಅಸ್ ಅಂತ ಹೇಳ್ತಾ ಇದ್ದಾನಪ್ಪ ಇಲ್ಲಿ. ಭಗವದ್ಗೀತೆ ಎಷ್ಟು ಅಧ್ಯಾಯ? 18 ಅಧ್ಯಾಯ. ಇದರ ಅನುಸಂಧಾನದಿಂದ ಯಾವ ಬಂಧನದಿಂದ ಬಿಡುಗಡೆ ಹೊಂದಬಹುದು, ಅದನ್ನ ಸ್ವಲ್ಪ ಹೇಳಿ. ಈ ಭಗವದ್ಗೀತೆ ನಾವು ಫುಲ್ ಅವನು ಕೃಷ್ಣ ಹೇಳಿದ್ದ ತರಾನೇ ಎಲ್ಲ ಪ್ರತಿಯೊಂದು ಕೆಲಸನೂ ಭಗವಂತನಿಗೆ ಅರ್ಪಣೆ ಮಾಡಿ ಬಿಟ್ರೆ, ಅಂದ್ರೆ ಯಾವ ತ್ಯಾಗ ಮಾಡೋದು ಅಂದ್ರೇನು? ನೀವು ಕರ್ಮ ಮಾಡ್ಬೇಕು, ಅದ್ರ ಫಲನ ಬಿಟ್ಬಿಡೋದು ಅಷ್ಟೇ. ಈ ತರ ಇದ್ರೆ ನಮ್ಗೆ ಆಗಾಮಿ ಕರ್ಮ ಬರೋದು ತಡಿಯತ್ತೆ. ಅಲ್ಲಿ ಕರ್ಮಗಳು ಬರಲ್ಲ ಜಾಸ್ತಿ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಸೈನ್ಸ್ ಹೇಳಿದೆ ನಮ್ಗೆ. ಇವಾಗ ಆಕ್ಷನ್ ಮಾಡ್ಲೇಬೇಕು, ಕರ್ಮ ಮಾಡ್ಲೇಬೇಕು. ಫಲಾಫಲಗಳನ್ನ ಬಿಟ್ಬಿಡೋದ್ರಿಂದ ಆ ಫಲದಿಂದ ಏನ್ ರಿಸಲ್ಟ್ ಬರುತ್ತಲ್ವಾ, ಆ ರಿಸಲ್ಟ್ ಬರೋದು ಅಲ್ಲಿಗೆ ತಡಿಯತ್ತೆ. ಆಗಾಮಿ ಕರ್ಮ ನೆಕ್ಸ್ಟ್ ಮುಂದಿನ ಇದಕ್ಕೆ ಬರಲ್ಲ. ಇದರಿಂದ ನಾವು ಏನ್ ಮಾಡ್ಕೋಬಹುದು ಅಂದ್ರೆ, ಈ ಬಂಧನ ಅಂತ ಏನಿದೆ ಅಲ್ವಾ, ಜನನ ಮರಣ ಚಕ್ರದಿಂದ ನಾವು ಸ್ವಲ್ಪ ಮಟ್ಟಿಗೆ ಪಾರಾಗ್ಬೋದು ಇನ್ನೇನಾದ್ರು ಹೇಳೋದಿದ್ಯಾ ಅಂತ ನನ್ನ ಅನಿಸಿಕೆಪ್ಪ. ಯಾಕಂದ್ರೆ ಎಲ್ಲಿ ಆಗಾಮಿ ಕರ್ಮನೇ ಇಲ್ಲ, ಅವಾಗ ಏನಿದೆ? ಫಲಾನೂ ಇಲ್ಲ. ಫಲಾನ ಬಿಟ್ಬಿಟ್ಟಿದೀವಿ. ನಮ್ಮ ಜೀವನನ ನಾವು ಕೃಷ್ಣನ್ಗೆ ಅರ್ಪಿತ ಮಾಡ್ಬಿಟ್ಟಿದೀವಿ. ಕಂಪ್ಲೀಟ್ ಸರೆಂಡರ್. ವಾಟ್ ಎವರ್ ಹಿ ಗಿವ್ಸ್ ದಟ್ ಒನ್ ವಿ ಆರ್ ಎಕ್ಸೆಪ್ಟಿಂಗ್ ಅಂಡ್ ಮೂವಿಂಗ್, ಎಕ್ಸೆಪ್ಟಿಂಗ್ ಅಂಡ್ ಮೂವಿಂಗ್. ಅಲ್ಲಿ ದುಃಖ ಇಲ್ಲ, ಅವಾಗ ಸಂತೋಷನೇ ಇರುತ್ತೆ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಇಲ್ಲಿ. ವೆನ್ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್, ದುಃಖ ಇಲ್ಲ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಎಕ್ಸ್ಪೆಕ್ಟೇಷನ್ ಇದ್ರೇನೆ ದುಃಖ ಆಗೋದು. ಎಕ್ಸ್ಪೆಕ್ಟೇಷನ್ ಇಲ್ಲ, ನಿಮಗ್ ದುಃಖ ಯಾವ ರೀತಿನಲ್ಲೂ ಆಗ್ಬಾರ್ದು, ಮತ್ತೆ ಕೊರಗಬಾರ್ದು. ನಮಗೆ ದೇವ್ರು ಏನನ್ನ ಕೊಡ್ತಾನೋ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡೋದು ಅಂದ್ರೇನು? ದಿಟ್ ಈಸ್ ಅವರ್ ಲೈಫ್. ವಿ ಹ್ಯಾವ್ ಸರೆಂಡರ್ ಟು ಗಾಡ್. ದಟ್ ಈಸ್ ಟೋಟಲ್ ಸರೆಂಡರ್. ವಾಟ್ ಎವರ್ ಹಿ ಗಿವ್ಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅವನು ಹೆಂಗ ನಡೆಸ್ತಾನೋ ಹಂಗ ನಡ್ಕೊಂಡು ಹೋಗೋದು. ಇದು ಭಗವದ್ಗೀತಾ ಕಲಿಯೋದ್ರಿಂದಾನೇ ನಮ್ಗೆ ಈ ಬಂಧನದಿಂದ ನಮಗೆ ಬಿಡುಗಡೆ ಬರುತ್ತೆ. ಕಂಪ್ಲೀಟ್ ಹೇಳ್ತೀನಿ ನಾನು.
ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಎಂದು ನಿಮ್ಮ ಅನಿಸಿಕೆ? ಲಾಸ್ಟ್ ಹೇಳ್ಬಿಡ್ಲಾ? ಹ್ಮ್ ನಾನು ಈ ಭಗವದ್ಗೀತೆ ಓದೋಕೆ ಶುರು ಮಾಡಿ ಸುಮಾರು ಎಷ್ಟು ವರ್ಷ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನಲ್ಲಿ ತುಂಬಾ 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 ಪರಿಣಾಮ ಬೀರಿದೆ ಭಗವದ್ಗೀತೆ. ಅಷ್ಟು ಮಾತ್ರ ಹೇಳ್ತೀನಿ. ಎಷ್ಟು ವರ್ಷ ಅಂತ ನಂಗೆ ಲೆಕ್ಕ ಸಿಗ್ತಾ ಇಲ್ಲ, ಲೆಕ್ಕ ಇಲ್ಲ. ನನ್ನ ಜೀವನದಲ್ಲಿ ಅಂದ್ರೆ ನನ್ನಲ್ಲಿರೋ ಕಾಷ್ಟ ವ್ಯಸನಗಳನ್ನೆಲ್ಲ ಕಳೆದಿದೆ ಈ ಭಗವದ್ಗೀತೆ. ಇವಾಗ ನನ್ನಲ್ಲಿ ಒಂದು ಚೂರು ಯಾವುದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗ್ಲಿ ಯಾವ ಒಂದು ಉಳಿದಿಲ್ಲ. ನನ್ನ ಬೇಕು ಬೇಡಗಳನ್ನು ಭಗವಂತನೇ ನೋಡ್ಕೊಂತಿದ್ದಾನೆ. ದೇರ್ ಈಸ್ ನೋ ಬೇಕು ನೋ ಬೇಡ, ಅದು ಇಲ್ಲ ನನ್ಗಿವಾಗ. ನಾವ್ ಏನ್ ಅಂತೀವೋ ಅದನ್ನ ಭಗವಂತ ನಡ್ಸಿ ಕೊಡ್ತಾ ಇದ್ದಾನೆ. ಸೊ ನಾನು ಹೇಳೋದ್ ಒಂದೇ, ಇಲ್ಲಿರೋ ಎಷ್ಟ್ ಜನ ಬಂದಿದಾರೋ ನನ್ಗೇನು ಗೊತ್ತಿಲ್ಲ. ನಾನ್ ಲಾಸ್ಟ್ ಅಲ್ಲಿ ಅಡ್ಮಿಟ್ ಆಗಿದ್ದೀನಿ. ಎಷ್ಟ್ ಜನ ಇದ್ದೀರೋ ನನ್ಗೆ ಗೊತ್ತಿಲ್ಲ. ಅವ್ರಿಗೆಲ್ಲರಿಗೂ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಭಗವದ್ಗೀತಾ ಖಂಡಿತ ಪ್ರಾಕ್ಟೀಸ್ ಮಾಡಿ, ಯಾರೊಬ್ರು ಬಿಡಬೇಡಿ. ನನಗಾಗಿರೋ ಸಂತೋಷನೇ ನಿಮ್ಗೂ ಎಲ್ರಿಗೂ ಸಿಗ್ಲಿ ಅಂತ ನಾನು ಆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಎಲ್ರ ಜೀವನ ಉಜ್ವಲ್ವ ಆಗ್ಬೇಕು ಅಂತಂದ್ರೆ ಭಗವದ್ಗೀತೆ ಕೈ ಹಿಡಿಲೇಬೇಕು. ಇಷ್ಟು ಮಾತ್ರ ಹೇಳ್ತೀನಿ. ಯಾರು ಅರ್ಧದಲ್ಲಿ ಬಿಟ್ಟು ಹೋಗಬೇಡಿ. ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ಭಗವದ್ಗೀತೆ ಓದೋಣ, ಮನನ ಮಾಡ್ಕೊಳ್ಳೋಣ, ಮುಂದುವರಿಯೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೇ ಪದ್ಮ ನನ್ನ ಅನಿಸಿಕೆ. ಧನ್ಯವಾದಗಳು ನಳಿನಿಜಿ, ಬಹಳ ಸುಂದರವಾಗಿ ಸೊಗಸಾಗಿ ಹೇಳಿದ್ದೀರಾ. ನಿಮ್ಮ ಎಲ್ಲ ಎಕ್ಸ್ಪೀರಿಯನ್ಸಸ್ ಹೇಗಿತ್ತು ಇದರ ಭಗವದ್ಗೀತೆ ಕಲಿಕೆಯಲ್ಲಿ, ಮತ್ತೆ ಯಾವ ರೀತಿಯ ಬದಲಾವಣೆ ತಂದಿದೆ ಎಲ್ಲವನ್ನು ನೀವು ಹೇಳಿದ್ದೀರಾ. ಬಹಳ ಧನ್ಯವಾದಗಳು. ಈಗ ಕೊನೆಯದಾಗಿ ಸರ್ ವಿಶ್ಲೇಷಣೆಯನ್ನು ನಾವು ಕೇಳೋಣ. ಬನ್ನಿ ಸರ್, ತಾವು ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಎಲ್ಲರೂ ಬಹಳ ಒಂದು ಚೈತನ್ಯದಿಂದ ಮತ್ತು ತಮ್ಮ ತಮ್ಮ ಜೀವನದ ದೃಷ್ಟಿಕೋನದಿಂದ ನೋಡಿ ಎಲ್ಲ ಹೇಳಾಗಿದೆ. ಎರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಹತ್ರ ಒಂದು ಕಾರಿದೆ ಅಂತ ಅಂದ್ಕೊಳ್ಳೋಣ. ಆ ಕಾರು ನಾವು ನಡ್ಕೊಂಡು ಎಲ್ಲೋ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಯಾವುದೋ ದಾರಿ ಮಧ್ಯದಲ್ಲಿ, ಹೆದ್ದಾರಿನಲ್ಲಿ ಕಾಡು ಪ್ರದೇಶ ಅಂತ ಅಂದ್ಕೊಳ್ಳೋಣ. ಅಲ್ಲಿ ನಮಗೆ ಫೋನು ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ. ಅಲ್ಲಿ ನಿಂತೋಗ್ಬಿಟ್ರೆ ಕಾರು, ಆವಾಗ ನಮಗೆ ಏನನ್ಸುತ್ತೆ? ಸ್ವಲ್ಪ ಆತಂಕ ಶುರುವಾಗತ್ತೆ. ಯಾಕೆ? ಓ, ಕಾರು ಇಂತಹ ಒಂದು ನಿರ್ಜನ ಜಾಗದಲ್ಲಿ ನಿಂತೋಗ್ಬಿಟ್ಟಿದೆ, ಕಾಡು ಪ್ರದೇಶ, ಇಲ್ಲಿ ಫೋನು ಸಿಗ್ತಾ ಇಲ್ಲ. ಈ ರೀತಿಯೆಲ್ಲ ಆತಂಕ ಸಹಜ. ಆದರೆ ಅದೇ ಸಮಯದಲ್ಲಿ ನಿಮಗೇನಾದರೂ ಸ್ವಲ್ಪ ಕಾರಿನ ಬಗ್ಗೆ ಗೊತ್ತಿದ್ರೆ, ಕಾರ್ ಅಂದರೆ ಏನು, ಕಾರ್ ಅನ್ನೋದು ಹೇಗೆ ನಡೆಯುತ್ತೆ, ಕಾರು ನಡಿಲಿಕ್ಕೆ ಏನೆಲ್ಲ ಅದರ ಭಾಗಗಳಿದ್ದಾವೆ, ಯಾವುದರಿಂದ ಕಾರ್ ನಿಲ್ಲೋ ಸಾಧ್ಯತೆ ಇದೆ, ಹೀಗೆ ಸ್ವಲ್ಪ ಅನುಭವ ಇದ್ದರೆ, ಅದನ್ನು ತಿಳ್ಕೊಂಡಿದ್ರೆ ಆವಾಗ ಆತಂಕ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಹೇಳಿ? ಓ, ಇದು ಯಾತಕ್ಕೆ ನಡೀತಾ ಇಲ್ಲ, ಬಹುಶಃ ಪೆಟ್ರೋಲ್ ಏನಾದ್ರು ಖಾಲಿಯಾಗಿದೆಯಾ, ಚೆಕ್ ಮಾಡ್ತೀನಿ, ಹಿಂದಗಡೆ ನನ್ನ ಹತ್ರ ಡಿಕ್ಕಿನಲ್ಲಿ ಪೆಟ್ರೋಲ್ ಇದೆ, ಪೆಟ್ರೋಲ್ ಹಾಕ್ತೀನಿ. ಹೀಗೆ ನೀವು ಒಂದೊಂದಾಗಿ ಮುಂದಿನ ಹೆಜ್ಜೆ ತಗೊಳ್ಳೋ ಕಡೆ ನಿಮ್ಮ ದೃಷ್ಟಿ ಹರಿಯುತ್ತೆ. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಕಾರಿನ ಬಗ್ಗೆ ಗಾಢವಾಗಿ ಅನುಭವ ಇದ್ದರೆ, ನೀವು ಕಾರನ್ನು ತೆಗೆದು ಕಾರಿನಲ್ಲಿ ಇರೋ ಭಾಗಗಳನ್ನೆಲ್ಲ ಅಭ್ಯಾಸ ಮಾಡಿ, ಆ ಭಾಗಗಳು ಯಾವ ರೀತಿ ಒಂದಕ್ಕೊಂದು ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತೆ ಅನ್ನೋದೆಲ್ಲ ತಿಳ್ಕೊಂಡಿದ್ದಾಗ ನಿಮ್ಗೆ ಇನ್ನೂ ಆತ್ಮವಿಶ್ವಾಸ ಇರುತ್ತೆ. ಓ, ಪರವಾಗಿಲ್ಲ, ಕಾರು ಏನೇ ಆದರೂ ನಾನು ನೋಡ್ಕೊಳ್ತೇನೆ, ಏನು ತೊಂದರೆ ಇಲ್ಲ, ನನಗೆ ಚೆನ್ನಾಗಿ ಬರುತ್ತೆ ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ಹೀಗೆ ಜೀವನದಲ್ಲಿ ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಆ ಒಂದು ಪರಿಸ್ಥಿತಿ ಯಾವ ಒಂದು ಬಗ್ಗೆ ನಮಗೆ ಎಷ್ಟು ಜ್ಞಾನ ಇದೆ, ಅಷ್ಟರ ಮಟ್ಟಿಗೆ ನಮಗೆ ಆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಒಂದು ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಇರುತ್ತೆ ಅಲ್ವಾ? ಇದು ಎಲ್ಲಿಂದ ಬಂತು? ನೀವು ನಾನು ಕಾರಿನ ಬಗ್ಗೆ ಅಭ್ಯಾಸ ಮಾಡ್ತೇನೆ ಅಂತ ಒಂದು ಸಂಕಲ್ಪ ತಗೊಂಡು ಅಭ್ಯಾಸ ಮಾಡಿದ್ದಕ್ಕೆ. ಇದೇ ಉದಾಹರಣೆನ ನೀವು ಬೇರೆ ಬೇರೆ ವಿಷಯದಲ್ಲೂ ತಗೊಳ್ಬೋದು. ನೀವು ಕೇವಲ ಕಾರಿನ ಉದಾಹರಣೆ ಮಾತ್ರ ತಗೊಳ್ಬೇಕು ಅಂತಿಲ್ಲ.
ಅಡುಗೆ ವಿಷಯನೇ ತಗೊಳ್ಬೋದು, ಅಥವಾ ನಾವು ಜೀವನದಲ್ಲಿ ಏನೇ ವಿಷಯ ತಗೊಳ್ಬೋದು, ಕಸೂತಿ ವಿಷಯ ತಗೊಳ್ಬೋದು, ಏನೇ ಇರ್ಬೋದು ಜೀವನದಲ್ಲಿ ಬೇರೆ ಬೇರೆ ಕಲೆ. ಎಲ್ಲ ಕಲೆನಲ್ಲೂ ನೀವು ನಾನು ಅಭ್ಯಾಸ ಮಾಡಿದರೆ ಮಾತ್ರ ಆಗ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ನಮಗೆ ಒಂದು ಧೈರ್ಯ ಇರುತ್ತೆ. ಅಡುಗೆ ಅನ್ನೋದು ಗೊತ್ತಿದ್ದಾಗ ಮನೆಯಲ್ಲಿ ಒಂದು 100 ಜನ ಬಂದ್ಬಿಟ್ರು, ಅವರು ಊಟ ಮಾಡಲಿಕ್ಕೆ ಅಯ್ಯೋ ಹೇಗಪ್ಪ ನಿಭಾಯಿಸೋದು ಅನ್ನೋ ಹೆದರಿಕೆ ಇರಲ್ಲ, ಯಾವಾಗ ನನಗೆ ಅಡುಗೆ ಬಗ್ಗೆ ಚೆನ್ನಾಗಿ ಜ್ಞಾನ ಇದ್ದರೆ ಅಲ್ವಾ. ಹೀಗೆ ಮೊದಲನೇ ಹಂತದಲ್ಲಿ ಯಾವುದೇ ಒಂದು ವಿಷಯವನ್ನು ನಾವು ಅರಿತಾಗ ನಮಗೆ ಆ ಒಂದು ವಿಷಯವನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋ ಒಂದು ಸಾಮರ್ಥ್ಯ ಬೆಳೆಯುತ್ತೆ. ಇನ್ನು ಎರಡನೇದು ಮುಖ್ಯವಾದದ್ದು, ಈಗ ಕಾರನ್ನು ಉದಾಹರಣೆನೇ ತಗೊಳ್ಳೋಣ. ಕಾರ್ ಅಂತಂದರೆ ಅದರಲ್ಲಿ ಅನೇಕ ಭಾಗಗಳಿವೆ. ಆ ಭಾಗಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಮಗೆ ಆ ಕಾರು ಸರಿಯಾಗಿ ಕೆಲಸ ಮಾಡಲ್ಲ. ಇದು ಒಂದು ಹಂತ ಆಯಿತು. ಆದರೆ ಕಾರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆಗ ಏನು ಮಾಡ್ಬೋದು ನೀವು? ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಫಾರ್ಮುಲಾ 1 ಅಂತ ರೇಸಿಂಗ್ ಇದೆ. ಈಗ ನೀವು ಕಾರ್ನ ದಾರಿನಲ್ಲಿ ಓಡಿಸ್ಬೇಕಾದಾಗ 50 ಕಿಲೋಮೀಟ್ರು 60 ಕಿಲೋಮೀಟ್ರು ಸ್ಪೀಡ್ನಲ್ಲಿ ಓಡಿಸ್ತೇವೆ. ಈ ಫಾರ್ಮುಲಾ 1 ಕಾರ್ನ ಓಡಿಸ್ಬೇಕಾದಾಗ 300 ಕಿಲೋಮೀಟ್ರ್ ಪರ್ ಅವರು 400 ಕಿಲೋಮೀಟ್ರ್ ಪರ್ ಅವರು ಈ ಸ್ಪೀಡ್ನಲ್ಲಿ ನಡೆಸ್ತಾರೆ. ಈಗ ಆ ಒಂದು ಸ್ಪೀಡ್ನಲ್ಲಿ ಈ ಕಾರ್ನ ನಡೆಸಬೇಕು ಅಂತಂದರೆ ಎಷ್ಟು ಆ ಕಾರಿನ ಬಗ್ಗೆ, ಕಾರನ್ನು ಯಾವ ರೀತಿ ನಾನು ನಡೆಸಬೇಕು ಅನ್ನೋ ಜ್ಞಾನವನ್ನು ಆ ಒಬ್ಬ ಚಾಲಕ ಗಳಿಸಿರಬೇಕು. ಈ ಉದಾಹರಣೆ ಏನು ತೋರಿಸುತ್ತೆ ನಿಮಗೆ ನನಗೆ ಮೊದಲನೇ ಹಂತದಲ್ಲಿ ಈ ಕಾರಿನ ಒಂದು ಯಾವುದೋ ಭಾಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲದೆ ಇದ್ದಾಗ ಯಾವ ರೀತಿ ನಮಗೆ ಕಷ್ಟ ಅಂತ ಅನಿಸುತ್ತೆ. ಆ ಕಷ್ಟವನ್ನು ನಿವಾರಣೆ ಮಾಡೋದು ಮೊದಲನೇ ಹಂತ ಆಯಿತು. ಎರಡನೇ ಹಂತದಲ್ಲಿ ಕಷ್ಟ ನಿವಾರಣೆ ಆದಮೇಲಿಂದ ಇನ್ನು ಎಷ್ಟು ಪ್ರಬುದ್ಧವಾಗಿ ಆ ಕಾರನ್ನು ನಡೆಸ್ಬೋದು. ಇದೇ ರೀತಿ ಭಗವದ್ಗೀತೆ ನಿಮ್ಮ ನನ್ನ ಜೀವನದ ಈ ಒಂದು ರಥವನ್ನು ನಡೆಸಲಿಕ್ಕೆ ಸಹಾಯ ಮಾಡುತ್ತೆ. ಮೊದಲನೇ ಹಂತದಲ್ಲಿ ನನಗೆ ತಲೆನೋವು, ಬೇಜಾರು, ದುಃಖ, ಕಳವಳ, ಭಯ ಇದನ್ನೆಲ್ಲ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ. ಎರಡನೇ ಹಂತದಲ್ಲಿ ಅದರ ಮೂಲಕ ಒಂದು ಅದ್ಭುತವಾದ ಜೀವನವನ್ನು ನೀವು ನೋಡಬಹುದು. ಈಗ ನಮ್ಮ ಸತ್ಸಂಗದ ಉದಾಹರಣೆನೇ ತಗೊಳ್ಳೋಣ. ನಮ್ಮ ಸತ್ಸಂಗದಲ್ಲಿ ಹಲವಾರು ವರ್ಷದಿಂದ ಹಲವಾರು ರೀತಿಯ ಜನಗಳು ಬರ್ತಾ ಇದ್ದಾರೆ. ಮುಖ್ಯವಾಗಿ ಈಗ ನೀವೆಲ್ಲರೂ ಹಂಚ್ಕೊಂಡ್ರಿ, ಯಾರ್ಯಾರು ಭಗವದ್ಗೀತೆನ ಅಧ್ಯಯನ ಮಾಡ್ತಾ ಇದ್ದಾರೆ ನೀವೆಲ್ಲ ಹಂಚ್ಕೊಂಡ್ರಿ. ನಿಮ್ಮೆಲ್ಲರ ಹಂಚಿಕೆಯಲ್ಲಿ ಒಂದು ಸಾಮಾನ್ಯವಾದ ವಿಷಯ ಏನು? ನನ್ನ ಜೀವನ ಈಗ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ? ಈ ರೀತಿ ಯಾರೋ ಒಬ್ರು ಮನಸ್ಫೂರ್ತಿಯಾಗಿ ಹೃದಯದಿಂದ ಜೀವನ ಚೆನ್ನಾಗಾಯ್ತು ಅಂತ ಹೇಳಿದಾಗ ಆ ಆನಂದ ಇದೆಯಲ್ಲ, ಅದು ನಾವು 1 ಕೋಟಿ ರೂಪಾಯಿ ಕೊಟ್ಟರು ತಗೊಳ್ಳಿಕ್ಕಾಗಲ್ಲ. ಹೌದ್ ತಾನೆ? ಈಗ ನೀವು ಯಾರೋ ಒಬ್ಬರಿಗೆ ಒಂದು ಸೀರೆ ಕೊಡ್ಬೋದು. ಆ ಸೀರೆ ಕೊಟ್ಟಾಗ ಅವರಿಗೆ ಸ್ವಲ್ಪ ಕ್ಷಣಿಕವಾಗಿ ಅವರಿಗೆ ಖುಷಿ ಆಗತ್ತೆ, ಅವರು ತುಂಬ ಚೆನ್ನಾಗಿರೋ ಸೀರೆ ಕೊಟ್ರಿ ಅಂತ ನಿಮ್ಮನ್ನು ಆಧಾರದಿಂದ ಮಾತಾಡಿಸ್ತಾರೆ. ಆದರೆ ಸ್ವಲ್ಪ ದಿವಸ ಆದಮೇಲಿಂದ ಸೀರೆ ಹಳೆದಾಯಿತು ಅಥವಾ ಸೀರೆ ಹರಿದೋಯ್ತು ಅಂತಂದಾಗ ಆಯಿತು, ಮುಗೀತು, ಅದರ ಕೆಲಸ ಮುಗೀತು. ಆದರೆ ಇಲ್ಲಿ ಯಾವ ರೀತಿ ಒಂದು ಜ್ಞಾನದ ದೀಪ ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಿ ಶಾಶ್ವತವಾಗಿ ನಿಂತಿದೆ ಅನ್ನೋದನ್ನು ನೋಡಿದಾಗ ಆ ಆನಂದ ಇದೆಯಲ್ಲ, ಆ ಆನಂದ ಜೀವನದಲ್ಲಿ ಯಾವುದೇ ಕೆಲಸದಿಂದನೂ ಬರಲ್ಲ. ಈ ಆನಂದ ನೀವು ಹಂಚುತ್ತಾ ಹಂಚುತ್ತಾ ನಿಮ್ಮಲ್ಲಿ ಇನ್ನೂ ಅದು ಪ್ರಬುದ್ಧವಾಗಿ ಪ್ರಜ್ವಲಿತವಾಗಿ ಒಂದು ದೊಡ್ಡ ಕಾಡನ್ನು, ಯಾವ ರೀತಿ ಕಾಡ್ಗಿಚ್ಚು ಅಂತ ನಾವು ಹೇಳ್ತೇವೆ. ಯಾವುದೋ ಒಂದು ದೀಪ ಒಂದು ಮನೆಯಲ್ಲಿ ಎಣ್ಣೆನಲ್ಲಿ ಇಟ್ಟು ಸಣ್ಣದಾಗಿರುತ್ತೆ. ಅದೇ ಒಂದು 4-5 ಮರಗಳನ್ನ ಇಟ್ಬಿಟ್ಟು ಅದನ್ನು ಹಚ್ಚಿದಾಗ ಸ್ವಲ್ಪ ಇನ್ನೂ ಜಾಸ್ತಿಯಾಗಿ ಕಾಣುತ್ತೆ. ಅದೇ ಒಂದು ಇಡೀ ಕಾಡಿಗೆನೆ ಹಂಚ್ಕೊಂಡಿದ್ರೆ ಅದು ಆವಾಗ ಕಾಡ್ಗಿಚ್ಚಾಗಿರುತ್ತೆ ಅಲ್ವಾ? ಎಷ್ಟು ಜೋರಾಗಿ ನಿಮಗೆ ಬೇಕಂದರೆ ಮೇಲ್ಗಡೆಯಿಂದನೂ ಕಾಣಿಸುತ್ತೆ, ಆಕಾಶದಿಂದನೂ ಕಾಣಿಸುತ್ತೆ. ಹಾಗೆ
ನಿಮ್ಮ ಜೀವನ ಅದ್ಭುತ ಆಗುತ್ತೆ. ಹೀಗೆ ಈ ಭಗವದ್ಗೀತೆ ಅಧ್ಯಯನ ಸಾಮಾನ್ಯವಾದದ್ದಲ್ಲ. ಹಾಗಾಗಿ ಒಂದೇ ಒಂದು ನೀವು ನಾನು ಪಾಲನೆ ಮಾಡಬೇಕಾಗಿರೋದು ಏನು, ನಾವು ಕಲಿಯೋಣ, ನಮ್ಮ ಶಕ್ತಿಗೆ ಅನುಸಾರವಾಗಿ ಇನ್ನೊಬ್ಬರಿಗೆ ಇದನ್ನು ಹಂಚಿ ಅವ್ರ ಜೀವನದಲ್ಲಿ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಅದನ್ನು ಕಲಿಸೋಣ. ಈ ಒಂದು ಸಂಕಲ್ಪ ನಾವು ಇವತ್ತು ತಗೊಂಡಾಗ ನಮ್ಮ ಮುಂದಿನ ಹೆಜ್ಜೆ ತಾನೇ ತಾನಾಗಿ ನಮಗೆ ಸುಗಮವಾಗಿ ಆಗತ್ತೆ. ಹೀಗೆ ಎಲ್ಲ ಮಹಾನ್ ಗುರುಗಳ ಆಶಯ ಏನಂತಂದರೆ, ನಿಮ್ಮ ನನ್ನ ಎಲ್ಲರ ಜೀವನ ಅದ್ಭುತವಾಗಿರಲಿ, ಶಾಂತಮಯವಾಗಿರಲಿ, ಆನಂದಮಯವಾಗಿರಲಿ, ಆರೋಗ್ಯಮಯವಾಗಿರಲಿ, ಒಂದು ಸಂಪೂರ್ಣತೆಯ ಒಂದು ಆನಂದ ಅಂತ ಏನು ಹೇಳ್ತೇವೆ, ತೃಪ್ತಿ ಅಂತ ಏನು ಹೇಳ್ತೇವೆ, ಆ ರೀತಿ ತೃಪ್ತಿಯ ಜೀವನ ಇರಲಿ, ಚೈತನ್ಯ ಇರಲಿ. ಈ ಎಲ್ಲ ಆಶಯದಿಂದ ಈ ಎರಡು ಮಾತನ್ನು ನನಗೆ ಹಾಡಲಿಕ್ಕೆ ಅವಕಾಶ ಕೊಟ್ಟ ಪದ್ಮಮ್ಮಗೆ ನಿಮ್ಮೆಲ್ಲರಿಗೂ ಧನ್ಯವಾದ. ಅಮ್ಮ, ತಾವು ಮ್ಯೂಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಮ್ಮ? ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ಹೇಳಿದಿರ, ನಮಗೆ ಒಂದು ಮಾರ್ಗದರ್ಶನವನ್ನು ತೋರಿಸಿದಿರ. ಪದ್ಮ, ಇಷ್ಟು ದಿವಸ ಅವ್ರ ಮಾರ್ಗದರ್ಶನದಲ್ಲೇ ಬಂದಿದ್ದೀವಿ ನಾವು. ಇನ್ನು ಮುಂದುವರಿಯುತ್ತೆ. ಹಾ ಅಲ್ವಾ, ಅವ್ರ ಮಾರ್ಗದರ್ಶನ ನಾವು ಕುಂಟುತ್ತಾ ಇರ್ತಿದ್ವಿ, ಗೊತ್ತಾಯ್ತಾ? ಅವ್ರ ಮಾರ್ಗದರ್ಶನ ಸಿಕ್ಕಿದ್ದಕ್ಕೆ ನಮ್ಮ ಜೀವನ ಇಷ್ಟು ಉಜ್ವಲವಾಗಿದೆ ಅಂತ ನಾನು ಇನ್ನೂ ಒಂದ್ಸರ್ತಿ ಒತ್ತಿ ಒತ್ತಿ ಹೇಳಕ್ ಇಷ್ಟಪಡ್ತೀನಿ. ನಾನು ಕೋಟಿ 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 ನಮನಗಳು ನಮ್ಮ ವಿಜಯ್ ಸರ್ಗೆ. ಧನ್ಯವಾದ ಅಮ್ಮ. ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು. ನೀವು ಇವತ್ತು ಬರಲ್ಲ ಅನ್ಕೊಂಡಿದ್ದೆ ವಿಜಯ್. ಭಗವಂತನ್ನೇ ನೋಡಿದಷ್ಟು ಖುಷಿ ಆಯ್ತು ನನ್ಗೆ. ಅವರು ಸಾರ್ ಬಂದಿದ್ದಾರೆ ಅಂತ ಹೇಳಿದ್ರಲ್ವಾ, ಐ ಫೆಲ್ಟ್ ಸೋ ಹ್ಯಾಪಿ. ಸರ್, ಇದು ಸ್ಟಾಪ್ ಶೇರಿಂಗ್, ಸಾರಿ ರೆಕಾರ್ಡಿಂಗ್ ತೋರಿಸ್ತಾ ಇಲ್ಲ. ಹೌದಾ ಅಮ್ಮ, ನಾನು ಮಾಡ್ತಾ ಇದ್ದೀನಿ ಅಮ್ಮ. ಹಾ, ಸೊ ವಿಜಯ್ ಸರ್ ಎವ್ರಿ ವೀಕ್ ಇರ್ತೀರಾ ಹಂಗಾರೆ?